ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ವೀಕ್ಷಕರೇ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ, ಜಿಲ್ಲಾ ಪಂಚಾಯತ್ ಬಾಗಲಕೋಟ್, ತಾಲೂಕ್ ಪಂಚಾಯತಿ ಮುಧೋಳ್, ಗ್ರಾಮ ಪಂಚಾಯತಿ ಶಿರೋಳ್, ಶ್ರೀ ಕಾಡಸಿದ್ದೇಶ್ವರ ಸಂಜೀವಿನಿ ಮಹಿಳಾ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟ ಶಿರೋಳ್ ಅವರಿಂದ ಆಯೋಜಿಸಿದ ವಾರ್ಷಿಕ ಸರ್ವಸಾಧಾರಣ ಸಭೆ ನಡೀತಾ ಇದೆ. ಸಭೆಯನ್ನು ಉದ್ದೇಶಿಸಿ ಮಹಿಳೆಯರನ್ನು ಉದ್ದೇಶಿಸಿ ಮಹಿಳಾ ಸಂಘಟನೆಗಳಿಗೆ ಯಾವ ರೀತಿ ಉಪಯುಕ್ತ ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀ ರೇವಣಸಿದ್ದಯ್ಯ ಮರಿಗುದ್ದಿ, ತಾಲೂಕಾ ವಲಯ ಮೇಲ್ವಿಚಾರಕರು, NRLM. ನೋಡೋಣ ಬನ್ನಿ. ಕಾಡಸಿದ್ದೇಶ್ವರ ಸಂಜೀವಿನಿ ಮಹಿಳಾ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದ ಒಂದು ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಆಗಮಿಸಿದಂತ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರೇ ಹಾಗೂ ನಮ್ಮ ಒಕ್ಕೂಟದ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಹಾಗೂ ನಮ್ಮ ಸಂಜೀವಿನಿ ಯೋಜನೆಯ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರೇ ಹಾಗೂ ಎಲ್ಲ ನಮ್ಮ ಆತ್ಮೀಯ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಆತ್ಮೀಯ ಎಲ್ಲ ಸ್ವಸಹಾಯ ಸಂಘದ ಪದಾಧಿಕಾರಿಗಳೇ, ಒಂದು ಖುಷಿಯಾದ ವಿಷಯಪ್ಪ ಅಂತಂದ್ರ ಇಡೀ ನಮ್ಮ ಮುಧೋಳ್ ತಾಲೂಕಿನಾಗ ಮಾದರಿ ಒಕ್ಕೂಟಪ್ಪ ಅಂತಂದ್ರ ಶಿರೋಳ. ಹೌದ್ರಿ, ಯಾಕಂದ್ರ ಪೈಲ ಒಕ್ಕೂಟ ಪ್ರಾರಂಭ ಆಗೋದಾಗ 45 ಸಂಘ ಇದ್ದು ಈಗ ಸುಮಾರಾಗಿ 75 ಸಂಘ ಆಗ್ಯಾವ, ಸ್ವಸಹಾಯ ಸಂಘ ಆಗ್ಯಾವ. ಅದ್ರ ಜೊತೆಗೆ ಯಾವುದೇ ರೀತಿ ಒಂದು ಕಟ್ಟಬಾಕಿ ಇಲ್ಲ. ಯಾಕ ಸರ್ಕಾರದವರು 31,50,050 ರೂಪಾಯಿ ಸುಮ್ಮ ಕೊಟ್ಟಿಲ್ಲ. ಯಾಕಂದ್ರ ಮಹಿಳೆಯರಿಗೆ ಮೇಲೆ ನಿಮ್ಮ ವಿಶ್ವಾಸ ಮೇಲೆ ಸರ್ಕಾರದವರು ಸಮುದಾಯ ಬಂಡವಾಳ ನಿಧಿ ಇದನ್ನ ಕೋಟಿಗಟ್ಟಲೆ ಬೆಳೆಯಕೊಂಡು ಅದ್ರ ಜೊತೆಗೆ ಪ್ರತಿಯೊಬ್ಬರು ಶಿರೋಳ ಗ್ರಾಮದ ಸ್ವಸಹಾಯ ಸಂಘದ ಸದಸ್ಯರು ಲಕ್ಷಾಧಿಪತಿ ಆಗ್ಬೇಕು, ಲಖಪತಿ ದೀದಿ ಅಂತೇಳಿ ನಮ್ಮ ಭಾರತ ಸರ್ಕಾರ ಒಂದು ಘೋಷಣೆ ಮಾಡಿ ಪ್ರತಿಯೊಬ್ಬ ಸಂಘದ ಮಹಿಳೆಯರು ಪ್ರತಿ ವರ್ಷ 1 ಲಕ್ಷದ ಮಹಿಳೆಯರು ಆಗ್ಬೇಕು, ಲಖಪತಿ ದೀದಿ ಆಗ್ಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಸರ್ಕಾರ ವಿವಿಧ ಯೋಜನೆಗಳನ್ನ ಜಾರಿಗೆ ತಂದಾರ. ಅದ್ರ ಜೊತೆಗೆ ಎಷ್ಟೋ ಮಂದಿ ಪುರುಷರು ನಮ್ ಕೊಡ್ರಿ ನಾವು ಮಾಡ್ತೀವಿ ಅಂದ್ರ, ಯಾಕಂದ್ರ ಗಂಡ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ಸರ್ಕಾರಕ್ಕ ಇದನ್ನ ಬೆಳ್ಸಾಕ. ಹೌದಾ, ಇಡೀ ನಮ್ಮ ಯಾಕಪ್ಪ ಅಂತಂದ್ರ ಶಿರೋಳ ಗ್ರಾಮದ ಈ ಒಂದು ಒಕ್ಕೂಟ ಒಂದು ಸುಸಜ್ಜಿತವಾಗಿ ಸಾಕಷ್ಟು ಮಹಿಳೆಯರಿಗೆ, ಯಾಕಂದ್ರೆ ಇಷ್ಟ ಒಂದು ಸಮುದಾಯ ಬಂಡವಾಳ ನಿಧಿಯನ್ನ ಬ್ಯಾಂಕಿನಾಗ ನಾವು ನಮ್ಮ ಸರಳವಾಗಿ ಸಾಲ ರೂಪದಲ್ಲಿ ಸಿಗುದಿಲ್ಲ. ಬ್ಯಾಂಕಿನಾಗ ಸಾಲ ತಗೋಬೇಕಾದ್ರೆ 2 ದೊಡ್ಡ ಚಪ್ಪಲ್ ಇರ್ತಾವ್ರಿ. ಹೌದ್ರಿ, ಇಲ್ಲಿ ಏನಾಗೈತಿ, ನೀವು ಇವತ್ತು ಅಪ್ಲಿಕೇಶನ್ ಕೊಟ್ರಪ್ಪ ಹ್ಞೂ ಅಂತ ಅಂದ್ರೇನ ಬರೀ 2 ದಿನದಾಗ ನಿಮ್ಗ ಸಾಲ ರೂಪದಾಗ್ಲಿ 1 ಲಕ್ಷ ಅಥವಾ 2 ಲಕ್ಷ ತನ 1.5 ಲಕ್ಷ ಇಟ್ಕೊಂಡು 2 ಲಕ್ಷದ ಕೇವಲ ಎಷ್ಟಪ್ಪ ಅಂತಂದ್ರ 12%. ಇಷ್ಟು ಕಡಿಮೆಯ ಒಂದು ಸೇವಾ ಶುಲ್ಕದಾಗ ಯಾವ ಬ್ಯಾಂಕಿನವರು ಕೊಡುದಿಲ್ಲ ಇಷ್ಟು ಸರಳವಾಗಿ. ಅದಕ್ಕಾಗಿ ಇದು ಎದಕ್ ಕೊಡ್ತಾರಪ್ಪ ಅಂತಂದ್ರ ಜೀವನೋಪಾಯ ಚಟುವಟಿಕೆ ಮಾಡಕ, ಆದಾಯ ತರುವಂತ ಉದ್ಯೋಗ ಮಾಡ್ಕೊಂಡು ನಮ್ಮ ಆದಾಯ ಹೆಚ್ಚಿಗೆ ಮಾಡ್ಕೊಂಡಪ್ಪ ಅಂತಂದ್ರ ನಮ್ಮ ಮನೆತನದ ಆರ್ಥಿಕ ಮಟ್ಟ ಚೆನ್ನಾಗಿ ಆಕತಿ, ಒಳ್ಳೆ ಒಂದು ಮಕ್ಕಳಿಗೆ ಶಿಕ್ಷಣ ಆಗ್ತಿ, ಅದ್ರ ಜೊತೆಗೆ ನಮ್ಮ ಉದ್ಯೋಗ ಕೂಡ ಬೆಳವಣಿಗೆ ಆಗ್ಲಿ ಉದ್ದೇಶ ಇಟ್ಕೊಂಡು ಸರ್ಕಾರದವರು ಈ ಯೋಜನೆಯನ್ನು ಜಾರಿಗೆ ತಂದಾರೆ. ಇದು ಕೂಡ ಈಗ ಹೆಂಗಪ್ಪ, ಈಗ ನಿಮ್ಮಲ್ಲಿ ಈಗ ಹೆಂಗ ರೈತರ ಸೊಸೈಟಿ ಇದಾವ, ಅದ ಸೊಸೈಟಿ ಆಕ್ಟ್ನ್ಯಾಗ ಇದನ್ನು ಕೂಡ ನೋಂದಣಿ ಮಾಡ್ಯಾರ. ಅದ ಸೊಸೈಟಿ ಆಕ್ಟ್ ಪ್ರಕಾರ ಮಹಿಳಾ ಒಕ್ಕೂಟ ಕೂಡ ನೋಂದಣಿ ಆಗೈತಿ. ಇನ್ನು ಇದು ಕೂಡ ಇನ್ನೂ ಹೆಚ್ಚಿಗೆ ಸುಮಾರಾಗಿ ಈಗ ನೋಡಬೇಕಾದ್ರ 1,80,00,000 ಮೇಲೆ ಹೆಚ್ಚಿಗೆ ನಮ್ಮಲ್ಲಿ ಟ್ರಾನ್ಸಾಕ್ಷನ್ ಆಗೈತಿ ಈ ಒಕ್ಕೂಟ. ಹೌದ್ರಿ, 1 ಕೋಟಿ ನಿಯರ್ ಬೈ 2 ಕೋಟಿ ತನಕ ಟ್ರಾನ್ಸಾಕ್ಷನ್ ಆಗೈತಿ. ಅದು ಒಳ್ಳೆ ಒಂದು ಬೆಳವಣಿಗೆ. ಇದು ಇನ್ನೂ ಬೆಳವಣಿಗೆ ಆಗ್ಬೇಕಾದ್ರಂದ ಹೆಚ್ಚಿಗೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ನಮ್ಮಲ್ಲಿ ಬರೀ ರೊಕ್ಕ ಕೊಡಂಗಿಲ್ಲ. ಹೌದ್ರಿ, ನಿಮಗ ಅಂತ ಒಂದು ಕೌಶಲ್ಯ ಬಗ್ಗೆ ತರಬೇತಿ ಇದಾವ. ಹೌದ್ರಿ, ಕೌಶಲ್ಯ ಬಗ್ಗೆ ತರಬೇತಿ ಏನೇನ್ ಕೊಡ್ತೀವಿ ಮಹಿಳೆಯರಿಗೆ, ನಿಮ್ಮ ಆಸಕ್ತಿ ಇರುವಂತ ಮಹಿಳೆಯರಿಗೆ ಯಾರ ಕಲಿಕಿತಪ್ಪ ಅಂದ್ರ ಕೌಶಲ್ಯ ತರಬೇತಿ ಕೊಟ್ಟು ಹಣಕಾಸಿನ ಆರ್ಥಿಕ ಸಹಾಯ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ನಿಮ್ಮಲ್ಲಿ ನೋಡಿ ಮಹಿಳೆಯರಿಗೆ ಯಾರ 18ರಿಂದ 45 ವಯಸ್ಸು ಒಳಗಿನವ್ರ ಯಾರೇ ಆಗ್ಲಿ, ನಿಮ್ಮ ಟೈಲರಿಂಗ್ ಬೇಕಾದ್ರೆ ಟೈಲರಿಂಗ್ ಫ್ರೀ ಐತಿ. ಅದ ಫಾಸ್ಟ್ ಫುಡ್ ಈಗೇನ್ಪಾ, ಈಗ ಗೋಬಿ ಮಂಚೂರಿ ಆಗ್ಲಿ, ಯಾವುದು ಬೇರೆ ಬೇರೆ ಫಾಸ್ಟ್ ಫುಡ್ ಆಗ್ಲಿ, ಬೇಕರಿ ಐಟಮ್ಸ್ ಆಗ್ಲಿ, ಅದು ಕಸೂತಿ ಆಗ್ಲಿ, ಮೋಟರ್ ವೆಂಡಿಂಗ್ ಆಗ್ಲಿ, ಟಿವಿ ರಿಪೇರಿ, ಮೊಬೈಲ್ ರಿಪೇರಿ,
ನಿಮ್ಗಿಂತ ತರಬೇತಿ ಕೊಡತ್ತ ಅಂದ್ರ ತರಬೇತಿ ಬೇಕಪ್ಪ ಅಂತಂದ್ರ ಒಂದ್ 35 ಮಂದಿ ರೆಡಿ ಆದ್ರಿಪ್ಪ ಅಂತ ಈ ನಿಮ್ಗ ತರಬೇತಿ ಇಲ್ಲೇ ಬಂದು ಕೊಡಾಕ ರೆಡಿ. ಈಗ ನಮ್ದು ಒಂದೇನಪ್ಪ ಅಂತಂದ್ರೆ ನಮ್ಮ ಯೋಜನೆಯಲ್ಲಿ NLM ಯೋಜನೆಯಲ್ಲಿ ಒಂದು ತರಬೇತಿ ಕೇಂದ್ರ ಇರುತ್ತೆ ಬಾಗಲಕೋಟೆಗೆ ಆರ್ಸೆಟ್ ಅಂತೇಳಿ. ಹೌದ್ರಿ, ನಿಮ್ಗೆ ಯಾವ ಬೇಕಿಂತ ತರಬೇತಿ ಕೂಡ ಕಲಿಯಾಕ ಆಸಕ್ತಿ ಇತ್ತು, ಮೊಬೈಲ್ ಹಿಡ್ಕೊಂಡು ಟಿವಿ ಹಿಡ್ಕೊಂಡು ಎಲ್ಲಾ ರಿಪೇರಿ ಆತು, ನಿಮ್ಮ ಕಂಪ್ಯೂಟರ್ ತರಬೇತಿ ಆತು, ಇದಿಲ್ಲ ಅನ್ನಂಗಿಲ್ಲ. ಎಲ್ಲಾ ತರ ತರಬೇತಿಗಳು ಮಾಡಿಪ್ಪ ಅಂತ ಸಿಗ್ತೈತಿ. ಅಲ್ಲಿ ಫ್ರೀ ಆಗಿ ನಿಮ್ಗೆ 15 ದಿನ ಇರ್ಬೋದು, 20 ದಿನ ಇರ್ಬೋದು, 8 ದಿನ ತರಬೇತಿ ಇದಾವ. ಹೌದಾ, ವಿಷಯ ತಕ್ಕಂತೆ ತರಬೇತಿ ಕೊಟ್ಟು ಅದಕ್ಕೆ ತರಬೇತಿ ನೀಡಿ ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಟು ನಾವು ಏನಿದೆ 2 ಲಕ್ಷ ರೂಪಾಯಿ ನಮ್ಮ ಸಮುದಾಯ ಬಂಡವಾಳದಿಂದ ಲೋನ್ ಕೊಟ್ಟಿವಿ. ಇನ್ನು ಹೆಚ್ಚಿಗೆ ಬೇಕಾತಂದ್ರ ಬ್ಯಾಂಕಿನವ್ರ ಕಡೆನೂ ಕೂಡ 5 ಲಕ್ಷದಿಂದ 10 ಲಕ್ಷ ರೂಪಾಯಿ ನಿಮ್ಗೆ ಲೋನ್ ಕೊಡ್ಸ್ತೀವಿ ನಾವು. ಯಾಕಂದ್ರೆ ಬ್ಯಾಂಕ್ ಲಿಂಕೇಜ್ ಅನ್ನೋದು ನಮ್ಮಲ್ಲಿ ಒಂದು ಯೋಜನೆ. ಎದಕ್ ಕೊಡ್ತೀವಪ್ಪ ಅಂತಂದ್ರ ಸಾಲ ಅದನ್ನ ತಗೊಂಡು ನಾವು ಉದ್ಯೋಗ ಮಾಡ್ಬೇಕು. ಈಗ ಎಲ್ಲ ಯಾವ್ದೇ ಬ್ಯಾಂಕಿನವ್ರು ಕೂಡ ಅಲ್ಲಿ ನಾವು ಕೊಡೋಕಲ್ಲಿ, ಹೌದಾ, ನಾವ್ ಬಂಗಾರ ತಗೋತೀರಿ, ಸೀರೆ ತಗೋತೀರಿ, ಜಾತ್ರೆ ಮಾಡ್ತೀರಿ, ಹೌದಾ, ಪ್ರವಾಸ ಹೋಗ್ತೀವಿ ಅಂತ ನಾವು ಯಾರು ಕೊಡಂಗಿಲ್ಲ. ಹೌದ್ರಿ, ನಾವೇನ ಉದ್ಯೋಗ ಮಾಡ್ರಿ. ಯಾಕಂದ್ರೆ ರೊಕ್ಕ ಬಿತ್ತಿ ರೊಕ್ಕ ಬೆಳೆಯುವಂತ ಉದ್ಯೋಗ ಆಗ್ಬೇಕು, ಆದಾಯ ತರುವಂತ ಉದ್ಯೋಗ ಆಗ್ಬೇಕು. ನೀವು ನಮ್ಮಲ್ಲಿ ಯಾಕಂದ್ರೆ ಇಲ್ಲೆಲ್ಲ ಕೃಷಿ ಚಟುವಟಿಕೆ, ಕೋಳಿ ಸಾಕಾಣಿಕೆ ಮಾಡ್ಬೋದು. ನೋಡು ನಿಮ್ಮಲ್ಲಿ ಎಷ್ಟು ನಾವು ಕೊಟ್ಟು ನೋಡುದು, ಒಂದ್ 50 ಫಾರ್ಮ್ ಅದಾವ ಕೋಳಿ ಫಾರ್ಮ್ ಇಲ್ಲಿ. ಅದ ಕೋಳಿ ಫಾರ್ಮ್ ಅದಾವ, ಕೋಳಿ ಫಾರ್ಮ್ ಮಾಡ್ಬೋದು ನೀವು. ಮತ್ತೆ ಹೈನುಗಾರಿಕೆ ಮಾಡ್ಬೋದು, ಆಡು ಸಾಕಾಣಿಕೆ ಮಾಡ್ಬೋದು. ಸದ್ದ ನಮ್ಮಲ್ಲಿ ಸುಮಾರಾಗಿ ದಿನ ಇಲ್ಲಪ್ಪ ಅಂದ್ರ 60,000 ತತ್ತಿ ಬೇಕು. ಸರ್ಕಾರದವರು ಬೇಡಿಕೆ ಐತಿ ಸದ್ದ. ಏಟ್ರಿ 60,000. ಯಾಕಂದ್ರ ನಮ್ಮಲ್ಲಿ ಇವತ್ತ ಮುಧೋಳ ತಾಲೂಕಿನಾಗ 60,000 ಹುಡುಗರು ಸ್ಟೂಡೆಂಟ್ಸ್ಗಳು ಶಾಲೆಗೆ ಎಜುಕೇಶನ್ ಮಾಡ್ತಾರ. ಅವ್ರು ತತ್ತಿ ಕೊಡ್ಬೇಕಾಗೈತಿ. ಯಾರ ಸ್ವಸಹಾಯ ಸಂಘದವರು ದೊಡ್ಡ ಪ್ರಮಾಣಗೆ ನೀವು ಏನಾರೇ ಕುಕ್ಕುಟ ಯೋಜನೆಯಲ್ಲಿ ಇದಕ್ಕೂ ಕೂಡ ಹೆಂಗತಿ ಪಶು ಇಲಾಖೆಯಿಂದ ನಿಮ್ಗ 50% ಸಬ್ಸಿಡಿ ಇದಾವ ಅಂತ ದೊಡ್ಡ ಪ್ರಮಾಣ ಮಾಡ್ಕೊಂಡು ನಮ್ಗ ಸರ್ಕಾರಕ್ಕೆ ನೀವು ತತ್ತಿ ಕೊಡ್ತೀರಪ್ಪ ಅಂತಂದ್ರ ನಾವ್ ಇವತ್ತ ಜಿಲ್ಲಾ ಪಂಚಾಯತ್ ಸಿ ಅವರು ನಿಮ್ಗೆ ಆರ್ಡರ್ ಕೊಡ್ತಾರ. ಇಡೀ ಮುಧೋಳ ತಾಲೂಕಿನಾಗ ಪ್ರತಿದಿನ 50 ರಿಂದ 60,000 ತತ್ತಿ ಕೊಡ್ಬೋದು. ಹೌದ್ರಿ, ನಿಮ್ಗ ಆಟೋಮೆಟಿಕ್ ಅಂದ್ರೆ ಬೇರೆ ಕಡೆ ಮಾರಕ ಅವಕಾಶ ಏನೂ ಇಲ್ಲ. ಸಾಕಷ್ಟು ಸರ್ಕಾರದ ಬೇಡಿಕೆ ಐತಿ, ನೀವು ಕೊಡ್ಬೋದು. ಈ ತಾಲೂಕಿನ ಮುಂದಿನ ತಾಲೂಕು ಕೂಡ ನಿಮ್ಗೆ ಅನುಕೂಲ ಐತಿ. ಅದೊಂದು ದೊಡ್ಡ ಒಂದು ಬೃಹತ್ ಉದ್ಯೋಗ ಮಾಡ್ಬೋದು, ಮಹಿಳೆಯರಿಗೆ ಮಾತ್ರ ಇದೆ. ಹೌದ್ರಿ, ಇಂಥವೆಲ್ಲ ಯೋಜನೆಗಳು ಇದನ್ನ ನಾವು ಸದುಪಯೋಗ ಮಾಡ್ಕೋಬೇಕು. ಅದ್ರ ಜೊತೆಗೆ PMFM ಸಾರಿಯಾಗ ಕಿರು ಬಂಡವಾಳ ನಿಧಿ ಆಹಾರ ಉತ್ಪಾದನೆ ಮಾಡಕ ಸಾಕಷ್ಟು ಯೋಜನೆಗಳು ಅದಾವ. ಅದು ಏನಪ್ಪಾ ಅಂತಂದ್ರ ನಮ್ಮಲ್ಲಿ ಏನಕ್ಕೆ ಒಂದು ಬ್ರ್ಯಾಂಡ್ ಮಾಡ್ಕೋಬಹುದು. ಹೌದ್ರಿ, ಈಗ ನಾವ್ ಏನಕ್ಕೆ ರೊಟ್ಟಿ ವ್ಯಾಪಾರ ಮಾಡ್ತೀವಿ. ನಮ್ಮಲ್ಲಿ ಈಗ ಮುಧೋಳ ತಾಲೂಕಿನಾಗ ಹೈಯೆಸ್ಟ್ ರೊಟ್ಟಿ ವ್ಯಾಪಾರ. ನಮ್ಮ ರೊಟ್ಟಿಗಳು ಏನಪ್ಪ ಅಂತಂದ್ರ ಬೆಂಗಳೂರು, ಮೈಸೂರು, ಬೇರೆ ಬೇರೆ ರಾಜ್ಯಕ್ಕೂ ಹೋಗ್ತಾ ಇದಾವ. ನಮ್ ಕಡೆ ಇಲ್ಲಿ ಏನ್ 50 ಇಲ್ಲಿ ಏನ್ ಮಾಡ್ತಾರಪ್ಪ ಅಂತ ನಿಮ್ ಕಡೆ 4 ರೂಪಾಯಿ 5 ರೂಪಾಯಿ ತಗೊಂಡು ಇದ ಮುಧೋಳದಾಗ ನಿಮ್ ರೊಟ್ಟಿ 20 ರೂಪಾಯಿ, ಎಲ್ಲಿ ಬೆಂಗಳೂರಾಗ 20 ರೂಪಾಯಿ ಒಂದು ಮಾಡ್ತಾರ ರೊಟ್ಟಿ. ಅವ್ರ ಏನ್ ಮಾಡ್ತಾರ ಅಂತ ನಿಮ್ಮಲ್ಲಿ ಕುಲ್ಲಾ ರೊಟ್ಟಿ ತಗೋತಾರ. ಅವ್ರು ಏನ್ ಪ್ಯಾಕೆಟ್ ಮಾಡ್ತಾರ, ಬ್ರ್ಯಾಂಡ್ ಪ್ಯಾಕೆಟ್ ಮಾಡಿ ಅವ್ರು ಹೆಸರು ಹಚ್ತಾರ. ಅವ್ರ ರೊಟ್ಟಿ ಅವ್ರು ಯಾರು ಬಿಡಿಯಂಗಿಲ್ಲ ಬೆಂಗಳೂರಾಗ. ನಿಮ್ಮಲ್ಲಿ ಏನ್ ಮಾಡ್ತಾರ, ಈ VR ಗಾಡಿ ನೋಡ್ರಿ, ಸುಮಾರಾಗಿ ಇಲ್ಲೇ ದಿನ ಇಲ್ಲ ಅಂದ್ರು ಒಂದ್ 15,000 20,000 ರೊಟ್ಟಿ ಹೋಗ್ತಾವ. ಹೌದ್ರಿ, ಇಲ್ಲಿಂದ ನಿಮ್ ಕಡೆ ತಗೊಂಡ 3 ರೂಪಾಯಿ 4 ರೂಪಾಯಿ ತಗೋತಾರ, ಅಲ್ಲಿ 20 ರೂಪಾಯಿ ಮಾಡ್ತಾರ. ಅವ್ರ ಏನೋ ಚಂದಂಗ್ ಪ್ಯಾಕೆಟ್ ಮಾಡ್ತಾರ. ಪ್ಯಾಕೆಟ್ ಮಾಡಿ ಅವ್ರ ಹೆಸರು ಹಾಕೋತಾರ. ನೀವು ಮಾಡಿದವರು ನೀವು ಏನ್ ಅದನ್ನ ಪ್ಯಾಕೆಟ್ ಮಾಡಂಗಿಲ್ಲ, ಚಂದಂಗೆ ಆಕಾರ ಬ್ರ್ಯಾಂಡ್ ಮಾಡಂಗಿಲ್ಲ. ನೀವು ಇಲ್ಲಿ 3 ರೂಪಾಯಿಗೆ 4 ರೂಪಾಯಿ ಕೊಡ್ತೀರಿ, ಅಲ್ಲಿ 20 ರೂಪಾಯಿಗೆ ಒಂದು ಮಾಡ್ಕೋತಾರ. ಅವ್ರು ಎಷ್ಟು ಲಾಭ ಆಕತಿ. ಹೌದ್ರಿ, ಇಂಥವ್ ನಾವು ಏನ್ ಮಾಡ್ಬೇಕು, ನಾವಾಗೇ ನಾವು ಬ್ರ್ಯಾಂಡೆಡ್ ಮಾಡ್ಬೇಕು, ಕ್ವಾಲಿಟಿ ಮಾಡ್ಬೇಕು. ಹೌದ್ರಿ, ಈಗ ನೋಡ್ತೀವಿ ನಾವು ಈಗ ಎಲ್ಲಾ ರೈತರದಿರಿ ನೀವೆಲ್ಲ. ಹೌದು, ನಾನು ರೈತರ. ಹೌದಾ, ನಾವ್ ಏನ್ತೀವಿ ಒಂದ್ ಹೊತ್ತು ಯಾವ್ದು ಸ್ವೀಟ್ ಕಾರ್ನ್ ಬೆಳಿತೀವಿ. ಹೌದ್ರಿ, ಗೊಂಜಾಳ ಬೆಳಿತೀವಿ. ಅದನ್ನ ಬೆಳಿಬೇಕಾದ್ರ 4 ತಿಂಗಳು ಬೇಕು ಸ್ವೀಟ್ ಕಾರ್ನ. ಹೌದ್ರಿ, 8 ರೂಪಾಯಿ ನಾವು ಮುಧೋಳ ಕೊಟ್ರಿ ಹಂಗ 5 ರೂಪಾಯಿ ಮಾಡ್ತೀವಿ. ತೆನಿ ಗೊತ್ತಿರ್ಬೇಕ ರೈತರ. ಸುಟ್ಟು ಕೊಡೋ 20 ರೂಪಾಯಿ ತಗೋತಾರ. ಒಂದಿನ ನೀರ್ ಹಸಿರಂಗಿಲ್ಲ, ಕಸ ತೆಗಿಯಂಗಿಲ್ಲ. ಸುಟ್ಟು ಕೊಡಾಕ 20 ರೂಪಾಯಿಗೂ ನಾವ ತಿಂದು ಬರ್ತೀವಿ. ನಮ್ ತೆನಿನ 5 ರೂಪಾಯಿ 4 ತಿಂಗಳು ಬೆಳೆದಿರ್ತೀನಿ. ಸುಟ್ಟು ಕೊಡೋರು ಕೌಶಲ್ಯ ಅದ. ನಮ್ ಸುಡಾಕ್ ಗೊತ್ತಲ್ಲ. ನಾವು ಸುಟ್ಟಿಲ್ಲ, ತೆನಿ ಸುಡಂಗಿಲ್ಲ. ಹೌದ್ರಿ, ಸುಟ್ಕಾಕ 5 ನಿಮಿಷ 10 ನಿಮಿಷಪ್ಪ. ಹೌದ್ರಿ, ನಾವ್ ರೊಕ್ಕ ಹೋಗುದು 20 ರೂಪಾಯಿ ಕೊಟ್ಟು ನಾವು ತಿಂದು ಬರ್ತೀವಿ. ಹೌದ್ರಿ, ಅದಕ್ಕೆ ಇಂಥ ಕೌಶಲ್ಯಗಳನ್ನ ಹೌದಾ ನಾವು ಸುಡ್ಬೇಕು ಮೊದಲ. ಅದು ಸುಡುವಂತಪ್ಪ ಅಂತಾರ ನಾವು ಕೌಶಲ್ಯ ನಾವು ನಾಚಿಕೆ ಪಡಬಾರ್ದು, ಸಣ್ಣ ಉದ್ಯೋಗ ಅನ್ನಬಾರ್ದು. ಅದನ್ನ ನಾವು ಉದ್ಯೋಗ ಮಾಡಕ ನಾವು ಮಾಡಿಪ್ಪ ಅಂತಂದ್ರ ನಾವು ಯಾಕಂತಂದ್ರ ನಾವು ಹೆಚ್ಚಿನ ಲಾಭ ಪಡ್ಯಾಕ ಸಾಕಷ್ಟು ಯೋಜನೆಗಳದಾವ. ಇಂಥವೆಲ್ಲ ನಾವು ತಗೋಬೇಕು. ನಮ್ಮಲ್ಲಿ ಏನಪ್ಪಾ ಅಂತಂದ್ರ ಇಂಥವಕ್ಕೂ ಕೂಡ ಹೌದಾ, ನೀವು ಆಹಾರ ಉತ್ಪಾದನೆ ಮಾಡ್ತೀರಿ ಅಂತಂದ್ರೆ ಅದಕ್ಕೆ ಬ್ರ್ಯಾಂಡ್ ಮತ್ತು ಇದನ್ನ ಯಾವ್ದು ಬ್ರ್ಯಾಂಡೆಡ್ ಮಾಡಕ ಮತ್ತು ಇದನ್ ಮಾಡಕ ಏನಕ್ಕಂತ ಸರ್ಕಾರದಿಂದ ನಿಮ್ಗೆ ತರಬೇತಿ ಕೊಡ್ತೀವಿ. ಅದ್ರ ಜೊತೆಗೆ
ನಮ್ಮಲ್ಲಿ ಸುತ್ತು ನಿಧಿ ಅಂತ ಹೌದಾ. ಸರ್ಕಾರ ಯಾವಾಗ ಕರೆದಿರ್ತಾರ ಆಗ ಅಪ್ಲಿಕೇಶನ್ ಹಾಕ್ಬೇಕು, ಎಲ್ಲಾರ್ಗಂತಲ್ಲ. ಈ ಕೆಲವೊಂದ್ ಕಡೆ ಆಗತ್ತೆ ಅಂದ್ರ SC ST ಇರ್ಬೋದು, ಅದ ಜನರಲ್ ಇರ್ಬೋದು, ಹೊಸ ಸಂಘ ಮಾಡೋರು. ಆಗ ಸರ್ಕಾರಕ್ಕೆ ಒಂದು ಪಂಚಾಯತ್ ಅವ್ರಿಗೆ ಇಷ್ಟು ಮಂದಿಗೆ ನಾವು ಇಷ್ಟು ಸಂಘ ಕೊಡ್ತೀವಿ ಅಂತ ಆಗ ನಾವು ಲಿಸ್ಟ್ ಕೊಡ್ತಾ ಅವ್ರಿಗೆ ಸುತ್ತು ನಿಧಿ ಈಗ 15 ಪೈಲ 10,000 ಇತ್ತು, ಈಗ 15 ಮಾಡ್ಯಾರ. ಈಗ ಈ ಸರಿ 20 ಮಾಡ್ತಾರ, 20 ಮಾಡ್ಯಾರ. ಅದೇ ರೀತಿ ಕೃಷಿ ದಾರಿ ಇಲ್ಲಿ ನಿಮ್ಮಲ್ಲಿ ನೋಡು ಟ್ರ್ಯಾಕ್ಟರ್ ಕೊಟ್ಟೈತಿ ಸರ್ಕಾರದವರು 15ರಿಂದ 20,000 ರೂಪಾಯಿ ಕೊಟ್ಟು ಟ್ರ್ಯಾಕ್ಟರ್ ಕೊಟ್ಟಾರ. ಅದನ್ನ ಟ್ರ್ಯಾಕ್ಟರ್ 15ರಿಂದ 20 ಲಕ್ಷ ಹೌದ್ರಿ. 20 ಲಕ್ಷ ಕೊಟ್ಟು ಟ್ರ್ಯಾಕ್ಟರ್ ಫ್ರೀ ಆಗಿ ಕೊಟ್ಟಾರ. ಅದನ್ನ ಏನಾಗತಿ ಬಾಡಿಗೆ ರೂಪದಲ್ಲಿ ಕೊಟ್ಟು ಅದನ್ನ ಇನ್ಕಮ್ ಮಾಡ್ಕೋಬೇಕು ನಮ್ಮ ಒಕ್ಕೂಟಕ. ಅಂತ ಯೋಜನೆ ಕೂಡ ನಮ್ಮ ಇನ್ನೂ ಬೇಡಿಕೆ ಇತ್ತಪ್ಪ, ಅದನ್ನ ಸರಿಯಾಗಿ ದುಡಿಸಿದಪ್ಪ ಅಂತ ಇನ್ನೂ ಸಾಕಷ್ಟು ಸಾಮಾನುಗಳು ಸರ್ ಇಲ್ಲಿ ಈ ಭೂಮಿಗೆ ಇಲ್ಲಿ ಜನಕ್ಕೆ ಏನ್ ಬೇಕು ಅನ್ನೋದಕ್ಕೆ ಸರ್ಕಾರ ಕೊಡಕ ನಾವು ರೆಡಿ ಅದಾವ ಅಂತ ಹೇಳ್ತಾರ. ಅದರ ಜೊತೆಗೆ ಈಗ ನೋಡ್ರಿ ಕೇಳಿ, ಹೆಣ್ಮಕ್ಳು ಎಷ್ಟಪ್ಪ ಅಂತಂದ್ರ ಕೇಳ್ರಿ, ನಾವ್ ದೊಡ್ಡ ದೊಡ್ಡ ಕಂಪನಿ ಬೆಂಗಳೂರ, ಮೈಸೂರ, ಬೇರೆ ಕಡೆ ಹುಬ್ಬಳ್ಳಿ ಕಡೆ ನೋಡ್ತು. ಈಗ ನಮ್ಮಲ್ಲಿ ಮಹಿಳೆಯರ ಸಂಜೀವಿನಿ ಯೋಜನೆ ಇದೆ, MKPS ಅಂತೇಳಿ ಮಹಿಳೆಯರ ಕಂಪನಿ ಮಾಡಾಕ್ತಾರ ಹೌದ್ರಿ. ಇಲ್ಲಿ ಮುಧೋಳ ತಾಲೂಕಿನಾಗ ರಬಗೈ ಬನಾಟಿದಾಗ ಇಲ್ಲಿ ಚಿಮ್ಮಡ್ಕೊಂಡ್ ಕಂಪನಿ ಮಾಡ್ಯಾರ. ಮಹಿಳಾ ಸಂಘದವ್ರು ಇರೋ ಸಂಜೀವಿನಿ ಸಂಘದವ್ರು ಸುಮಾರಿಗೆ ಅವ್ರಿಗೆ ಎಲ್ಲಾರು ಒಬ್ಬೊಬ್ರು ಶೇರ್ ಮೆಂಬರ್ಸ್ ಆಗ್ಯಾರ. 1,000 ಮಂದಿ ಮೆಂಬರ್ಸ್, ಒಂದೊಂದ್ ಸಾವಿರ ರೂಪಾಯಿ ಕೊಟ್ಟ ಹೌದ್ರಿ. ಸರ್ಕಾರದಿಂದ ಸುಮಾರಿಗೆ 60 ಲಕ್ಷ ರೂಪಾಯಿ ಕೊಟ್ಟಾರ. ಅವ್ರು ಕೊಡು ಸದ್ಯ 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿನ ಇಲ್ಲಿ ಬೆಳೆಯುವಂತ ಪ್ರಾಡಕ್ಟ್ ನ ನೇರವಾಗಿ ತಗೊಂಡು ಅದನ್ನ ಏನ್ ಮಾಡ್ಬೇಕಂದ್ರೆ ಇದನ್ನ ಮಾಡ್ತಾರ, ಅದನ್ನ ರಾ ಮೆಟೀರಿಯಲ್ ಒಂದು ಬ್ರ್ಯಾಂಡೆಡ್ ಮಾಡ್ತಾರ ಹೌದ್ರಿ. ಈಗ ಅರಿಶಿನ ತಗೊಂಡು ಅರಿಶಿನ ಪ್ಯಾಕೆಟ್ ಅದನ್ನ ಪೌಡರ್ ಮಾಡಿ ಬೇರೆ ಕಡೆ ಬ್ರ್ಯಾಂಡ್ ಮಾಡ್ಕೊಂಡು ಕಂಪನಿ ತ್ರೂ ಅದನ್ನ ಮಾರಾಟ ಮಾಡಿ ಹೆಚ್ಚಿಗೆ ಲಾಭ ಮಾಡುವಂತಾವು ಇಂಥವು ಕೂಡ ನಮ್ಮಲ್ಲಿ ನೀವು ಕೂಡ ಮಾಡ್ತಿಪ್ಪ ಅಂತಂದ್ರೆ ಸರ್ಕಾರದವರು ಕೋಟಿಗಾಡ್ಲೆ ಕೊಡಕ ಮುಂದಿದಾರ. ಅದ್ರ ಜೊತೆಗೆ ನೀವು ಯಾರೇ ಕೇಳಿ, ಯಾರೇ ನಮ್ಮಲ್ಲಿ ಸಂಜೀವಿನಿ ಯೋಜನೆಯಲ್ಲಿ ಡ್ರೋನ್ ವ್ಯವಸ್ಥೆ ಐತಿ. ಈಗ ಏನ್ಕತಿ ಅಂತಪ್ಪ ಅಂತಂದ್ರ ಈಗ ಕಬ್ಬುಗಳಿಗೆ ಬೆಳೆಗಳಿಗೆ ಎಣ್ಣೆ ಹೊಡಿಬೇಕು ಹೌದ್ರಿ. ಈಗ ಕಬ್ಬಿಗೆ 1000 ಎಕರೆ ಇರ್ತೈತಿ, 100 ಎಕರೆ ಇರ್ತೈತಿ ಹೌದ್ರಿ. ಎಲ್ಲಾ ಕಡೆ ಮುಟ್ಟಂಗಿಲ್ಲ ಅಂತೇಳಿ ಮಾಡ್ತಪ್ಪ ಅಂತಂದ್ರ ಕಡಿಮೆ ಸಮಯದಾಗ ಹೆಚ್ಚಿಗೆ ಭೂಮಿಗೆ ನಾವು ಸಿಂಪಡಿಸಿ ಮಾಡ್ಬೇಕಾದ್ರ ಹೌದ್ರಿ. ಈಗೇನ್ ಮಾತ್ರ ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡಕ ನಿಮ್ಗ ಸರ್ಕಾರದವರು ಡ್ರೋನ್ ಕೊಡ್ತಾರ ಹೌದ್ರಿ. ಅದಕ್ಕೆ ತರಬೇತಿನ ಕೊಡ್ತಾರ. ತರಬೇತಿ ಇಟ್ಕೊಂಡು ಒಕ್ಕೂಟ ಕೊಟ್ರಪ್ಪ ಅಂತಂದ್ರ ಒಕ್ಕೂಟರು ಬಾಡಿಗೆ ರೂಪದಲ್ಲಿ ರೈತರ ಹೊಲಕ್ಕೆ ಸಿಂಪಡಣೆ ಮಾಡಕ ಅದ್ರ ಮುಖಾಂತರ ನಾವು ಲಾಭ ಮಾಡ್ಕೋಬೇಕು. ಮುಂದೆ ಅಕ್ಕ ಜೊತೆಗೆ ನೀವು ಯಾರೇ ಈಗ ನೋಡು ಮುಧೋಳ ತಾಲೂಕಿನಾಗ ಕೂಡ ಒಂದು ಅಕ್ಕ ಕೆಪೆ ಅಂತೇಳಿ ಕ್ಯಾಂಟೀನ್ ಮಹಿಳೆಯರು ಕೂಡ ಇಲ್ಲಿ ನಿಮ್ಮಲ್ಲಿ ಕೂಡ ಈಗ ಏನಂತೆ ಸಹೋದರಿ ಕ್ಯಾಂಟೀನ್ ಮಾಡಿದ್ವು ಹೌದಾ. ಮುಧೋಳದಾಗ ಅಕ್ಕ ಕೆಪೆ ಅಂತ ಇದಾವ ಹೌದ್ರಿ. ಯಾರು ಉತ್ಪಾದನೆ ಮಾಡ್ತಾರ ಅವ್ರಿಗೆ ಅಕ್ಕ ಬ್ರ್ಯಾಂಡ್ ಮತ್ತ ಇತರೆ ಏನಪ್ಪ ಆಹಾರ ಬಿಟ್ಟು ಇತರೆ ಚಟುವಟಿಕೆ ಮಾಡೋರಿಗೆ ಅದರ ಅವ್ರಿಗೆ ಏನಾಕತಿ ಅಸ್ಮಿತೆ ಅಂತೇಳಿ ಬ್ರ್ಯಾಂಡ್ ಆಗ. ಈಗ ನಾವು ಅಸ್ಮಿತೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಊರಿನ ಕಡ್ಡಿ ಮಾಡೋದಾಗ್ಲಿ ಅಸ್ಮಿತೆ ಬ್ರ್ಯಾಂಡ್ ಬಟ್ಟೆ ರೆಡಿ ಮಾಡೋದಾಗ್ಲಿ ಕಸೂತಿ ಆಗ್ಲಿ ಇವಕ್ಕೆಲ್ಲ ಅಸ್ಮಿತೆ ಬ್ರ್ಯಾಂಡ್ ಮುಖಾಂತರ ನಾವು ಅದನ್ನ ಪರಿಚಯಿಸಬೇಕು, ಇದು ಮಾಡ್ಬೇಕು. ಅದ್ರ ಜೊತೆಗೆ ಈಗ ನಮ್ಮಲ್ಲಿ ಮತ್ಸ್ಯ ಯೋಜನೆ ಅಂತೇಳಿ ಹೌದ್ರಿ. ಎಲ್ಲರೇ ನಮ್ಮಲ್ಲಿ ಶಿರೋಳದಲ್ಲಿ ಕೆರೆಯಿದ್ದು ಹೊಂಡಿದ್ದು ಅಂತಂದ್ರ ಮೀನುಗಾರಿಕೆ ಮಾಡ್ತೀನಿ ಅಂತಂದ್ರ ಹೌದ್ರಿ. ಅದಕ್ಕೂ ಕೂಡ ಸರ್ಕಾರದಿಂದ ನಿಮ್ಗೆ ತರಬೇತಿ ಕೊಟ್ಟು ಮೀನಿನ ಮರಿಗಳು ಫ್ರೀ ಆಗಿ ಕೊಡ್ತೀವಿ ನಾವು. ಮೀನಿನ ಮರಿಗಳು ಅದ್ರ ಹೆಂಗೈತಿ ಅದನ್ನ ವ್ಯಾಪಾರ ಮಾಡ್ಕೊಂಡು ನೀವು ಲಾಭ ಮಾಡ್ಕೋಬಹುದು ಹೌದ್ರಿ. ಅದಕ್ಕೆ ಸರ್ಕಾರದಿಂದ ನಾವು ತರಬೇತಿ ಮೀನ ಹೆಂಗ್ ಸಾಕಣೆ ಮಾಡ್ಬೇಕು ಹೌದ್ರಿ, ಅದನ್ನ ಹೆಂಗ್ ಬೆಳೆಸಬೇಕು, ಅದನ್ನ ಹೆಂಗ್ ರೀತಿ ಮಾರಾಟ ಮಾಡ್ಬೇಕು ಅನ್ನೋದು ಎಲ್ಲ ಒಂದು ತರಬೇತಿ ನೀಡ್ಕೊಂಡು ಮಹಿಳೆಯರಿಗೆ ವಿವಿಧ ಯೋಜನೆಯಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಹೌದ್ರಿ ಅಂತ ಸರ್ಕಾರದವರು ಇನ್ನೂ ಸಾಕಷ್ಟು. ಮತ್ತೆ ಅದ್ರ ಜೊತೆಗೆ ಎಷ್ಟೋ ನಿಗಮಗಳು ಅದಾವ. ಅಂಬೇಡ್ಕರ್ ನಿಗಮದಾಗ ನಿಮ್ಗೆ ಸಾಲ ಸಿಗ್ತೈತಿ, ಸಬ್ಸಿಡಿ ಸಿಗ್ತೈತಿ. ಮತ್ತೆ ಯಾವ್ದಪ್ಪ ಅಂತಂದ್ರ ಕನಕದಾಸ ನಿಗಮ ಇರ್ಬೋದು, ವಾಲ್ಮೀಕಿ ನಿಗಮ ಇರ್ಬೋದು ಹೌದು, ದೇವರಾಸಿ ನಿಗಮ ಇರ್ಬೋದು ಹೌದ್ರಿ. ಬೇರೆ ಬೇರೆ ನಿಗಮದಾಗ ಕೂಡ ಸ್ವಸಹಾಯ ಸಂಘದ ವತಿಯಿಂದ ನೀವು ಮಾಡ್ತಪ್ಪ ಅಂತಂದ್ರ ಅಲ್ಲಿ ಏನ್ಕತಿ 50% ಸಬ್ಸಿಡಿ ಇರ್ತಾವ. ಅದ್ರ ಜೊತೆಗೆ 3% 4% ಮಾತ್ರ ನಿಮ್ಗ ಸೇವಾ ಶುಲ್ಕ ಇರ್ತೈತಿ. ಅವನ್ನೆಲ್ಲ ನಾವು ಲಾಭ ಮಾಡ್ಕೊಂಡು ನಾವು ಏನಕ್ಕ ಸಂಘಟನೆ ಮುಖಾಂತರವಾಗಿ ನಾವು ಉದ್ಯೋಗ ಮಾಡಿಪ್ಪ ಅಂತ ಹೆಚ್ಚಿಗೆ ಲಾಭನ ನಾವು ಪಡೆಯಕ ಸಾಧ್ಯತೆ. ಒಂದೊಂದು ಊರಾಗ ಹೆಣ್ಮಕ್ಳು ಕೊಡ್ಕೊಂಡು 4 ಮಂದಿ ಕೊಡ್ಕೊಂಡು ಇದೊಂದು ಯಾವ್ದೋ ಸೂಪರ್ ಮಾರ್ಕೆಟ್ ಮಾಡ್ತಾರ ಹೌದ್ರಿ. ಸೂಪರ್ ಮಾರ್ಕೆಟ್ ಮಾಡಿದ್ರೆ ಅದ್ರ ಲಾಭ ಐತಿ ಹೌದ್ರಿ. ಎಷ್ಟೋ ಮಹಿಳೆಯರು ಮಾನ್ಯ ಒಂದು ಐತ ಮೈಸೂರು ಸೈಡ್ ಒಂದು ಹಳ್ಳಿಯಾಗ ಇಬ್ರ ಕೂಡಿ ಮಾಡ್ತಾರ ಹೌದ್ರಿ. ತಿಂಗಳ ಎಲ್ಲ ಖರ್ಚುಗಳ ಅವ್ರಿಗೆ 30,000 ಅವ್ರಿಗೆ 30,000 ರೂಪಾಯಿ ಉಳಿತೈತಿ. ಇಬ್ರಿಗೆ 60,000 ರೂಪಾಯಿ ಲಾಭ ಉಳಿದ ಸಾಕಷ್ಟು ಇದ್ದ. ಪೈಲ 2 ಲಕ್ಷ ಹಾಕ್ಯಾರ್ತ ಈ ಸದ ಅವ್ರ ಅಂಗಡಿಯಾಗ 50 ಲಕ್ಷ ರೂಪಾಯಿ ಮಾಲ್ ಐತೈತಿ
ಲಾಭ ಮಾಡ್ಕೊಂಡು ಮಸ್ತ್ ಲಾಭ ಮಾಡ್ತಾರ. ಫಸ್ಟ್ ಬಂಡವಾಳಕ್ಕೆ 2 ಲಕ್ಷನಾಗ ಚಾಲೂ ಮಾಡಿದ. ಈಗ 50 ಲಕ್ಷ ರೂಪಾಯಿ ಮಾಲ್ ಐತಿ. ಅದ್ರ ಜೊತೆಗೆ ಪ್ರತಿ ವರ್ಷ ಪ್ರತಿ ತಿಂಗಳು ಅವ್ರಿಗೆ 30 ಸಾವಿರ ರೂಪಾಯಿ ಪಗಾರ ಮಾಡ್ಕೋತಾರ. ಅವರು ಸಂಘದ ವತಿಯಿಂದ ಹಾಕ್ಯಾರತ್ತ. ಆ ರೀತಿ ನಾವು ಚಟುವಟಿಕೆ ಮುಖಾಂತರ ಮಾಡಿಪ್ಪ ಅಂತ, ಇಂಥ ಉದ್ಯೋಗ ಮಾಡ್ತೀವಿ ನೀವು ರೆಡಿ ಇದ್ರಪ್ಪ ಅಂತಂದ್ರ ನಮ್ಮ ಒಂದು ಒಕ್ಕೂಟ ನಮ್ಮ ಸಂಜೀವಿನಿ ಯೋಜನೆ ತಾಲೂಕಾ ವತಿಯಿಂದ ನಿಮ್ಗ ಸೂಕ್ತವಾದ ತರಬೇತಿ ನೀಡಿ ಆರ್ಥಿಕವಾಗಿ ಇನ್ನೂ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳು ಅದನ್ನು ಕೂಡ ನಿಮ್ಗ ಒಂದು ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ, ಎಲ್ಲರೂ ಆರ್ಥಿಕವಾಗಿ ಈ ಒಂದು ಚಿರೋಳ ಗ್ರಾಮದಾಗ ಸ್ವಸಹಾಯ ಸಂಘದಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಒಂದು ಲಕ್ಷಾಧಿಪತಿ ಆಗ್ಬೇಕಂತ ಹೇಳ್ತಾ ಆರಿಸುತ್ತಾ ನನಗ ಮಾತಾಡಕ್ಕೆ ಅವಕಾಶ ಮಾಡ್ಕೊತ ಅಂತ ತಮ್ಮೆಲ್ಲರೂ ಹೊಂದಿಸಿ ನಾನು 2 ಮಾತನ್ನು ನಮಸ್ಕಾರ. ಕಾಡಿ ಸಿದ್ದೇಶ್ವರ ಸಂಜೀವಿನಿ ಮೇಳ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದ ಒಂದು ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಆಗಮಿಸಿದಂತ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರೇ ಹಾಗೂ ನಮ್ಮ ಒಕ್ಕೂಟದ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಹಾಗೂ ನಮ್ಮ ಸಂಜೀವಿನಿ ಯೋಜನೆಯ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರೇ ಹಾಗೂ ಎಲ್ಲ ನಮ್ಮ ಆತ್ಮೀಯ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಆತ್ಮೀಯ ಎಲ್ಲ ಸ್ವಸಹಾಯ ಸಂಘದ ಪದಾಧಿಕಾರಿಗಳೇ, ಒಂದು ಖುಷಿಯಾದ ವಿಷಯಪ್ಪ ಅಂತಂದ್ರ ಇಡೀ ನಮ್ಮ ಮುಧೋಳ ತಾಲೂಕಿನಾಗ ಮಾದರಿ ಒಕ್ಕೂಟಪ್ಪ ಅಂತಂದ್ರ ಶಿರೋಳ ಹೌದ್ರಿ. ಯಾಕಂದ್ರ ಪೈಲ ಒಕ್ಕೂಟ ಪ್ರಾರಂಭ ಆಗೋದಾಗ 45 ಸಂಘದ ಇದು ಈಗ ಸುಮಾರಾಗಿ 75 ಸಂಘ ಆಗ್ಯಾವ, ಸ್ವಸಹಾಯ ಸಂಘ ಆಗ್ಯಾವ. ಅದ್ರ ಜೊತೆಗೆ ಯಾವುದೇ ರೀತಿ ಒಂದು ಕಟ್ಟಬಾಕಿ ಇಲ್ಲ. ಯಾಕೆ ಸರ್ಕಾರದವರು 31,50,50,000 ರೂಪಾಯಿ ಸುಮ್ಮ ಕೊಟ್ಟಿಲ್ಲ. ಯಾಕಂದ್ರ ಮಹಿಳೆಯರಿಗೆ ಮೇಲ ನಿಮ್ಮ ವಿಶ್ವಾಸ ಮೇಲ ಸರ್ಕಾರದವರು ಸಮುದಾಯ ಬಂಡವಾಳ ನಿಧಿ ಇದನ್ನ ಕೋಟಿಗಟ್ಟಲೆ ಬೆಳೆಯಕೊಂಡು ಅದ್ರ ಜೊತೆಗೆ ಪ್ರತಿಯೊಬ್ಬರು ಚಿರೋಳ ಗ್ರಾಮದ ಸ್ವಸಹಾಯ ಸಂಘದ ಸದಸ್ಯರು ಲಕ್ಷಾಧಿಪತಿ ಆಗ್ಬೇಕು, ಲಖಪತಿ ದೀದಿ ಅಂತೇಳಿ ನಮ್ಮ ಭಾರತ ಸರ್ಕಾರ ಒಂದು ಘೋಷಣೆ ಮಾಡಿ ಪ್ರತಿಯೊಬ್ಬ ಸಂಘದ ಮಹಿಳೆಯರು ಪ್ರತಿ ವರ್ಷ 1 ಲಕ್ಷದ ಮಹಿಳೆಯರು ಆಗ್ಬೇಕು, ಲಖಪತಿ ದೀದಿ ಆಗ್ಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಸರ್ಕಾರ ವಿವಿಧ ಯೋಜನೆಗಳನ್ನ ಜಾರಿಗೆ ತಂದಾರ. ಅದ್ರ ಜೊತೆಗೆ ಎಷ್ಟೋ ಮಂದಿ ಪುರುಷರು ನಮ್ ಕೊಡ್ರಿ ನಾವು ಮಾಡ್ತೀವಿ ಅಂದ್ರ, ಯಾಕಂದ್ರ ಗಂಡ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ಸರ್ಕಾರಕ್ಕ ಇದನ್ನ ಬೆಳ್ಸಾಕ. ಅದ ಇಡೀ ನಮ್ಮ ಯಾಕಪ್ಪ ಅಂತಂದ್ರ ಚಿರೋಳ ಗ್ರಾಮದ ಈ ಒಂದು ಒಕ್ಕೂಟ ಒಂದು ಸುಸಜ್ಜಿತವಾಗಿ ಸಾಕಷ್ಟು ಮಹಿಳೆಯರಿಗೆ, ಯಾಕಂದ್ರೆ ಇಷ್ಟ ಒಂದು ಸಮುದಾಯ ಬಂಡವಾಳ ನಿಧಿಯನ್ನ ಬ್ಯಾಂಕಿನಾಗ ನಾವು ನಮ್ಮ ಸರಳವಾಗಿ ಸಾಲ ರೂಪದಲ್ಲಿ ಸಿಗುದಿಲ್ಲ. ಬ್ಯಾಂಕಿನಾಗ ಸಾಲ ತಗೋಬೇಕಾದ್ರೆ 2 ದೊಡ್ಡ ಚಪ್ಪಲ್ ಇರ್ತಾವ್ರಿ. ಹೌದ್ರಿ, ಇಲ್ಲಿ ಏನಾಗೈತಿ, ನೀವು ಇವತ್ತು ಅಪ್ಲಿಕೇಶನ್ ಕೊಟ್ರಪ್ಪ ಹ್ಞೂ ಅಂತ ಅಂದ್ರೇನ ಬರೀ 2 ದಿನದಾಗ ನಿಮ್ಗ ಸಾಲ ರೂಪದಾಗ್ಲಿ 1 ಲಕ್ಷ ಅಥವಾ 2 ಲಕ್ಷ ತನ 1.5 ಲಕ್ಷ ಇಟ್ಕೊಂಡು 2 ಲಕ್ಷದ ಕೇವಲ ಎಷ್ಟಪ್ಪ ಅಂತಂದ್ರ 12%. ಇಷ್ಟು ಕಡಿಮೆಯ ಒಂದು ಸೇವಾ ಶುಲ್ಕದಾಗ ಯಾವ ಬ್ಯಾಂಕಿನವರು ಕೊಡುದಿಲ್ಲ ಇಷ್ಟು ಸರಳವಾಗಿ. ಅದಕ್ಕಾಗಿ ಇದು ಎದಕ್ ಕೊಡ್ತಾರಪ್ಪ ಅಂತಂದ್ರ ಜೀವನೋಪಾಯ ಚಟುವಟಿಕೆ ಮಾಡಾಕ, ಆದಾಯ ತರುವಂತ ಉದ್ಯೋಗ ಮಾಡ್ಕೊಂಡು ನಮ್ಮ ಆದಾಯ ಹೆಚ್ಚಿಗೆ ಮಾಡ್ಕೊಂಡಪ್ಪ ಅಂತಂದ್ರ ನಮ್ಮ ಮನೆತನದ ಆರ್ಥಿಕ ಮಟ್ಟ ಚೆನ್ನಾಗಿ ಆಕತಿ, ಒಳ್ಳೆ ಒಂದು ಮಕ್ಕಳಿಗೆ ಶಿಕ್ಷಣ ಆಗ್ತಿ, ಅದ್ರ ಜೊತೆಗೆ ನಮ್ಮ ಉದ್ಯೋಗ ಕೂಡ ಬೆಳವಣಿಗೆ ಆಗ್ಲಿ ಉದ್ದೇಶ ಇಟ್ಕೊಂಡು ಸರ್ಕಾರದವರು ಈ ಯೋಜನೆಯನ್ನು ಜಾರಿಗೆ ತಂದಾರೆ. ಇದು ಕೂಡ ಈಗ ಹೆಂಗಪ್ಪ, ಈಗ ನಿಮ್ಮಲ್ಲಿ ಈಗ ಹೆಂಗ ರೈತರ ಸೊಸೈಟಿ ಇದಾವ, ಅದ ಸೊಸೈಟಿ ಆಕ್ಟ್ ನಾಗ ಇದನ್ನು ಕೂಡ ನೋಂದಣಿ ಮಾಡ್ಯಾರ. ಅದ ಸೊಸೈಟಿ ಆಕ್ಟ್ ಪ್ರಕಾರ ಮಹಿಳಾ ಒಕ್ಕೂಟ ಕೂಡ ನೋಂದಣಿ ಆಗೈತಿ. ಇನ್ನು ಇದು ಕೂಡ ಇನ್ನೂ ಹೆಚ್ಚಿಗೆ ಸುಮಾರಾಗಿ ಈಗ ನೋಡಬೇಕಾದ್ರ 1,80,00,000 ಮೇಲೆ ಹೆಚ್ಚಿಗೆ ನಮ್ಮಲ್ಲಿ ಟ್ರಾನ್ಸಾಕ್ಷನ್ ಆಗೈತಿ ಈ ಒಕ್ಕೂಟ. ಹೌದ್ರಿ, 1 ಕೋಟಿ ನಿಯರ್ ಬೈ 2 ಕೋಟಿ ತನ ಟ್ರಾನ್ಸಾಕ್ಷನ್ ಆಗೈತಿ. ಅದು ಒಳ್ಳೆ ಒಂದು ಬೆಳವಣಿಗೆ. ಇದು ಇನ್ನೂ ಬೆಳವಣಿಗೆ ಆಗ್ಬೇಕಾದ್ರಂದ ಹೆಚ್ಚಿಗೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ನಮ್ಮಲ್ಲಿ ಬರೀ ರೊಕ್ಕ ಕೊಡಂಗಿಲ್ಲ. ಹೌದ್ರಿ, ನಿಮಗ ಅಂತ ಒಂದು ಕೌಶಲ್ಯ ಬಗ್ಗೆ ತರಬೇತಿ ಇದಾವ. ಹೌದ್ರಿ, ಕೌಶಲ್ಯ ಬಗ್ಗೆ ತರಬೇತಿ ಏನೇನ್ ಕೊಡ್ತೀವಿ ಮಹಿಳೆಯರಿಗೆ, ನಿಮ್ಮ ಆಸಕ್ತಿ ಇರುವಂತ ಮಹಿಳೆಯರಿಗೆ ಯಾರ ಕಲಿಕಿತ್ತಪ್ಪ ಅಂದ್ರ ಕೌಶಲ್ಯ ತರಬೇತಿ ಕೊಟ್ಟು ಹಣಕಾಸಿನ ಆರ್ಥಿಕ ಸಹಾಯ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ನಿಮ್ಮಲ್ಲಿ ನೋಡಿ ಮಹಿಳೆಯರಿಗೆ ಯಾರ 18 ರಿಂದ 45 ವಯಸ್ಸು ಒಳಗಿನವ್ರ ಯಾರೇ ಆಗ್ಲಿ, ನಿಮ್ಮ ಟೈಲರಿಂಗ್ ಬೇಕಾದ್ರೆ ಟೈಲರಿಂಗ್ ಫ್ರೀ ಐತಿ. ಅದ ಫಾಸ್ಟ್ ಫುಡ್ ಈಗೇನಪ್ಪಾ, ಈಗ ಗೋಬಿ ಮಂಚೂರಿ ಆಗ್ಲಿ, ಯಾವುದು ಬೇರೆ ಬೇರೆ ಫಾಸ್ಟ್ ಫುಡ್ ಆಗ್ಲಿ, ಬೇಕರಿ ಐಟಮ್ಸ್ ಆಗ್ಲಿ, ಅದು ಕಸೂತಿ ಆಗ್ಲಿ, ಮೋಟರ್ ವೆಂಡಿಂಗ್ ಆಗ್ಲಿ, ಟಿವಿ ರಿಪೇರಿ, ಮೊಬೈಲ್ ರಿಪೇರಿ,
ನಿಮ್ಗಿಂತ ತರಬೇತಿ ಕೊಡತ್ತ ಅಂದ್ರ ತರಬೇತಿ ಬೇಕಪ್ಪ ಅಂತಂದ್ರ ಒಂದ್ 35 ಮಂದಿ ರೆಡಿ ಆದ್ರಿಪ್ಪ ಅಂತ ಈ ನಿಮ್ಗ ತರಬೇತಿ ಇಲ್ಲೇ ಬಂದು ಕೊಡಾಕೋ ರೆಡಿ ಇರ್ಕ ನಮ್ದು ಒಂದೇನಪ್ಪ ಅಂತಂದ್ರ ನಮ್ಮ ಯೋಜನೆಯಲ್ಲಿ NLM ಯೋಜನೆಯಲ್ಲಿ ಒಂದು ತರಬೇತಿ ಕೇಂದ್ರ ಇರುತ್ತೆ ಬಾಗಲಕೋಟೆಗೆ ಆರ್ಸೆಟ್ ಅಂತೇಳಿ. ಹೌದ್ರಿ, ನಿಮ್ಗೆ ಯಾವ ಬೇಕಿಂತ ತರಬೇತಿ ಕೂಡ ಕಲಿಯಾಕ ಆಸಕ್ತಿ ಮೊಬೈಲ್ ಹಿಡ್ಕೊಂಡು ಟಿವಿ ಹಿಡ್ಕೊಂಡು ಎಲ್ಲಾ ರಿಪೇರಿ ಆತು ನಿಮ್ಮ ಕಂಪ್ಯೂಟರ್ ತರಬೇತಿ ಆತು ಇದಿಲ್ಲ ಅನ್ನಂಗಿಲ್ಲ. ಎಲ್ಲಾ ತರ ತರಬೇತಿಗಳು ಮಾಡಿಪ್ಪ ಅಂತ ಸಿಗ್ತೈತಿ. ಅಲ್ಲಿ ಫ್ರೀಯಾಗಿ ನಿಮ್ಗೆ 15 ದಿನ ಹಿಡ್ಕೊಂಡು 20 ದಿನ ಇರ್ಬೋದು, 8 ದಿನ ತರಬೇತಿ ಇದಾವ. ಹೌದಾ, ವಿಷಯ ತಕ್ಕಂತೆ ತರಬೇತಿ ಕೊಟ್ಟು ಅದಕ್ಕೆ ತರಬೇತಿ ನೀಡಿ ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಟು ನಾವು ಏನಾಗುತ್ತೆ 2 ಲಕ್ಷ ರೂಪಾಯಿ ನಮ್ಮ ಸಮುದಾಯ ಬಂಡವಾಳದಿಂದ ಲೋನ್ ಕೊಟ್ಟಿವಿ. ನೀವು ಹೆಚ್ಚಿಗೆ ಬೇಕಾತಂದ್ರ ಬ್ಯಾಂಕಿನವ್ರ ಕಡೆನೂ ಕೂಡ 5 ಲಕ್ಷದಿಂದ 10 ಲಕ್ಷ ರೂಪಾಯಿ ನಿಮ್ಗೆ ಲೋನ್ ಕೊಡ್ಸ್ತೀವಿ ನಾವು. ಯಾಕಂದ್ರೆ ಬ್ಯಾಂಕ್ ಲಿಂಕೇಜ್ ಅನ್ನೋದು ನಮ್ಮಲ್ಲಿ ಒಂದು ಯೋಜನೆ. ಎದಕ್ ಕೊಡ್ತೀವಪ್ಪ ಅಂತಂದ್ರ ಸಾಲ ಅದನ್ನ ತಗೊಂಡು ನಾವು ಉದ್ಯೋಗ ಮಾಡ್ಬೇಕು. ಈಗ ಎಲ್ಲ ಯಾವ್ದೇ ಬ್ಯಾಂಕಿನವ್ರು ಕೂಡ ಅಲ್ಲಿ ನಾವು ಕೊಡಕಲ್ಲಿ ಹೌದಾ, ನಾವ್ ಬಂಗಾರ ತಗೋತೀರಿ, ಸೀರೆ ತಗೋತೀರಿ, ಜಾತ್ರೆ ಮಾಡ್ತೀರಿ, ಹೌದಾ, ಪ್ರವಾಸ ಹೋಗ್ತೀವಿ ಅಂತ ನಾವು ಯಾರು ಕೊಡಂಗಿಲ್ಲ. ಹೌದ್ರಿ, ನಾವೇನ ಉದ್ಯೋಗ ಮಾಡ್ರಿ. ಯಾಕಂದ್ರೆ ರೊಕ್ಕ ಬಿತ್ತಿ ರೊಕ್ಕ ಬೆಳೆಯುವಂತ ಉದ್ಯೋಗ ಆಗ್ಬೇಕು, ಆದಾಯ ತರುವಂತ ಉದ್ಯೋಗ ಆಗ್ಬೇಕು. ನೀವು ನಮ್ಮಲ್ಲಿ ಯಾಕಂದ್ರೆ ಇಲ್ಲೆಲ್ಲ ಕೃಷಿ ಚಟುವಟಿಕೆ ಕೋಳಿ ಸಾಕಾಣಿಕೆ ಮಾಡ್ಬೋದು. ನೋಡು ನಿಮ್ಮಲ್ಲಿ ಎಷ್ಟು ನಾವು ಕೊಟ್ಟು ನೋಡುದು ಒಂದ್ 50 ಫಾರ್ಮ್ ಅದ ಕೋಳಿ ಫಾರ್ಮ್ ಇಲ್ಲಿ. ಅದ ಕೋಳಿ ಫಾರ್ಮ್ ಅದಾವ, ಕೋಳಿ ಫಾರ್ಮ್ ಮಾಡ್ಬೋದು ನೀವು. ಮತ್ತೆ ಹೈನುಗಾರಿಕೆ ಮಾಡ್ಬೋದು, ಆಡು ಸಾಕಾಣಿಕೆ ಮಾಡ್ಬೋದು. ಸದ್ಯ ನಮ್ಮಲ್ಲಿ ಸುಮಾರಾಗಿ ದಿನ ಇಲ್ಲಪ್ಪ ಅಂದ್ರ 60,000 ತತ್ತಿ ಬೇಕು. ಸರ್ಕಾರದವರು ಬೇಡಿಕೆ ಐತಿ ಸದ್ಯ. ಏಟ್ರಿ 60,000. ಯಾಕಂದ್ರ ನಮ್ಮಲ್ಲಿ ಇವತ್ತ ಮುಧೋಳ ತಾಲೂಕಿನಾಗ 60,000 ಹುಡುಗರು ಸ್ಟೂಡೆಂಟ್ಸ್ಗಳು ಶಾಲೆಗೆ ಎಜುಕೇಶನ್ ಮಾಡ್ತಾರ. ಅವ್ರು ತತ್ತಿ ಕೊಡ್ಬೇಕಾಗೈತಿ. ಯಾರ ಸ್ವಸಹಾಯ ಸಂಘದವರು ದೊಡ್ಡ ಪ್ರಮಾಣವಾಗಿ ನೀವು ಏನಾರೇ ಕುಕ್ಕುಟ ಯೋಜನೆಯಲ್ಲಿ ಅದ ಇದಕ್ಕೂ ಕೂಡ ಹೆಂಗತಿ ಪಶು ಇಲಾಖೆಯಿಂದ ನಿಮ್ಗ 50% ಸಬ್ಸಿಡಿ ಇದಾವ ಅಂತ ದೊಡ್ಡ ಪ್ರಮಾಣ ಮಾಡ್ಕೊಂಡು ನಮ್ಗ ಸರ್ಕಾರಕ್ಕೆ ನೀವು ತತ್ತಿ ಕೊಡ್ತೀರಪ್ಪ ಅಂತಂದ್ರ ನಾವ್ ಇವತ್ತ ಜಿಲ್ಲಾ ಪಂಚಾಯತ್ ಸಿ ಅವರು ನಿಮ್ಗೆ ಆರ್ಡರ್ ಕೊಡ್ತಾರ. ಇಡೀ ಮುಧೋಳ ತಾಲೂಕಿನಾಗ ಪ್ರತಿದಿನ 50ರಿಂದ 60,000 ತತ್ತಿ ಕೊಡ್ಬೋದು. ಹೌದ್ರಿ, ನಿಮ್ಗೆ ಆಟೋಮೆಟಿಕ್ ಆಗಿ ಬೇರೆ ಕಡೆ ಮಾರಕ ಅವಕಾಶ ಏನೇ ಇಲ್ಲ. ಸಾಕಷ್ಟು ಸರ್ಕಾರದ ಬೇಡಿಕೆ ಐತಿ, ನೀವು ಕೊಡ್ಬೋದು. ಈ ತಾಲೂಕಿನ ಮುಂದಿನ ತಾಲೂಕು ಕೂಡ ನಿಮ್ಗೆ ಅನುಕೂಲ ಐತಿ. ಅದೊಂದು ದೊಡ್ಡ ಬೃಹತ್ ಉದ್ಯೋಗ ಮಾಡ್ಬೋದು. ಮಹಿಳೆಯರಿಗೆ ಮಾತ್ರ ಇದೆ. ಹೌದ್ರಿ, ಇಂಥವೆಲ್ಲ ಯೋಜನೆಗಳು ಇದನ್ನ ನಾವು ಸದುಪಯೋಗ ಮಾಡ್ಕೋಬೇಕು. ಅದ್ರ ಜೊತೆಗೆ PMFM ಸರಿಯಾಗ ಕಿರು ಬಂಡವಾಳ ನಿಧಿ ಆಹಾರ ಉತ್ಪಾದನೆ ಮಾಡಕ ಸಾಕಷ್ಟು ಯೋಜನೆಗಳು ಅದಾವ. ಅದು ಏನಪ್ಪಾ ಅಂತಂದ್ರ ನಮ್ಮಲ್ಲಿ ಏನಾಗತ್ತೆ ಒಂದು ಬ್ರ್ಯಾಂಡ್ ಮಾಡ್ಕೋಬಹುದು. ಹೌದ್ರಿ, ಈಗ ನಾವ್ ಏನಾಗತ್ತೆ ರೊಟ್ಟಿ ವ್ಯಾಪಾರ ಮಾಡ್ತೀವಿ. ನಮ್ಮಲ್ಲಿ ಈಗ ಮುಧೋಳ ತಾಲೂಕಿನಾಗ ಹೈಯೆಸ್ಟ್ ರೊಟ್ಟಿ ವ್ಯಾಪಾರ. ನಮ್ಮ ರೊಟ್ಟಿಗಳು ಏನಪ್ಪ ಅಂತಂದ್ರ ಬೆಂಗಳೂರು, ಮೈಸೂರು, ಬೇರೆ ಬೇರೆ ರಾಜ್ಯಕ್ಕೂ ಹೋಗ್ತಾ ಇದಾವ. ನಮ್ ಕಡೆ ಇಲ್ಲಿ ಏನ್ 50 ಇಲ್ಲಿ ಏನ್ ಮಾಡ್ತಾರಪ್ಪ ಅಂತ ನಿಮ್ ಕಡೆ 4 ರೂಪಾಯಿ 5 ರೂಪಾಯಿ ತಗೊಂಡು ಇದ ಮುಧೋಳದಾಗ ನಿಮ್ ರೊಟ್ಟಿ 20 ರೂಪಾಯಿ ಎಲ್ಲಿ ಬೆಂಗಳೂರಾಗ 20 ರೂಪಾಯಿ ಒಂದು ಮಾಡ್ತಾರ ರೊಟ್ಟಿ. ಅವ್ರ ಏನ್ ಮಾಡ್ತಾರ ಅಂತ ನಿಮ್ಮಲ್ಲಿ ಕುಲ್ಲಾ ರೊಟ್ಟಿ ತಗೋತಾರ. ಅವ್ರ ಏನ್ ಪ್ಯಾಕೆಟ್ ಮಾಡ್ತಾರ, ಬ್ರ್ಯಾಂಡ್ ಪ್ಯಾಕೆಟ್ ಮಾಡಿ ಅವ್ರು ಹೆಸರು ಹಚ್ತಾರ. ಅವ್ರ ರೊಟ್ಟಿ ಅವ್ರು ಯಾರು ಬಿಡಿಯಂಗಿಲ್ಲ ಬೆಂಗಳೂರಾಗ. ನಿಮ್ಮಲ್ಲಿ ಏನ್ ಮಾಡ್ತಾರ, ಈ VR ಗಾಡಿ ನೋಡ್ರಿ ಸುಮಾರಾಗಿ ಇಲ್ಲೇ ದಿನ ಇಲ್ಲಾಂದ್ರು ಒಂದ್ 15,000 20,000 ರೊಟ್ಟಿ ಹೋಗ್ತಾವ. ಹೌದ್ರಿ, ಇಲ್ಲಿಂದ ನಿಮ್ ಕಡೆ ತಗೊಂಡ 3 ರೂಪಾಯಿ 4 ರೂಪಾಯಿ ತಗೋತಾರ, ಅಲ್ಲಿ 20 ರೂಪಾಯಿ ಮಾಡ್ತಾರ. ಅವ್ರ ಏನೋ ಚಂದಂಗ್ ಪ್ಯಾಕೆಟ್ ಮಾಡ್ತಾರ. ಪ್ಯಾಕೆಟ್ ಮಾಡಿ ಅವ್ರ ಹೆಸರು ಹಾಕೋತಾರ. ನೀವು ಮಾಡಿದವರು ನೀವು ಏನ್ ಅದನ್ನ ಪ್ಯಾಕೆಟ್ ಮಾಡಂಗಿಲ್ಲ, ಚಂದಂಗೆ ಆಕಾರ ಬ್ರ್ಯಾಂಡ್ ಮಾಡಂಗಿಲ್ಲ. ನೀವು ಇಲ್ಲಿ 3 ರೂಪಾಯಿಗೆ 4 ರೂಪಾಯಿ ಕೊಡ್ತೀರಿ, ಅಲ್ಲಿ 20 ರೂಪಾಯಿಗೆ ಮಾಡ್ಕೋತಾರ. ಅವ್ರು ಎಷ್ಟು ಲಾಭ ಆಕತಿ. ಹೌದ್ರಿ, ಇಂಥವ್ ನಾವು ಏನ್ ಮಾಡ್ಬೇಕು, ನಾವಾಗೇನೋ ಬ್ರ್ಯಾಂಡೆಡ್ ಮಾಡ್ಬೇಕು, ಕ್ವಾಲಿಟಿ ಮಾಡ್ಬೇಕು. ಹೌದ್ರಿ, ಈಗ ನೋಡ್ತೀವಿ ನಾವು ಈಗ ಎಲ್ಲಾ ರೈತರದಿರಿ ನೀವೆಲ್ಲ. ಹೌದು, ನಾನು ರೈತರ. ಹೌದಾ, ನಾವ್ ಏನ್ತೀವಿ ಒಂದ್ ಹೊತ್ತು ಯಾವ್ದು ಸ್ವೀಟ್ ಕಾರ್ನ್ ಬೆಳಿತೀವಿ. ಹೌದ್ರಿ, ಗೊಂಜಾಳ ಬೆಳಿತೀವಿ. ಅದನ್ನ ಬೆಳಿಬೇಕಾದ್ರ 4 ತಿಂಗಳು ಬೇಕು ಸ್ವೀಟ್ ಕಾರ್ನ. ಹೌದ್ರಿ, 8 ರೂಪಾಯಿ ನಾವು ಮುಧೋಳ ಕೊಟ್ರಿ ಹಂಗ 5 ರೂಪಾಯಿ ಮಾರ್ತೀವಿ. ತೆನಿ ಗೊತ್ತಿರ್ಬೇಕು ರೈತರ. ಸುಟ್ ಕೊಡೋ 20 ರೂಪಾಯಿ ತಗೋತಾರ. ಒಂದಿನ ನೀರ್ ಹಸಿರಂಗಿಲ್ಲ, ಕಸ ತೆಗಿಯಂಗಿಲ್ಲ. ಸುಟ್ ಕೊಡಾಕ 20 ರೂಪಾಯಿಗೂ ನಾವು ತಿಂದು ಬರ್ತೀವಿ. ನಮ್ ತೆನಿನ 5 ರೂಪಾಯಿ 4 ತಿಂಗಳು ಬೆಳೆದಿರ್ತೀನಿ. ಸುಟ್ ಕೊಡೋರು ಕೌಶಲ್ಯ ಅದ. ನಮ್ ಸುಡಾಕ್ ಗೊತ್ತಲ್ಲ, ನಾವು ಸುಟ್ಟಿಲ್ಲ, ತೆನಿನ ಸುಡಂಗಿಲ್ಲ. ಹೌದ್ರಿ, ಸುಟ್ಕೊಳಕ್ಕೆ 5 ನಿಮಿಷ 10 ನಿಮಿಷಪ್ಪ. ಹೌದ್ರಿ, ನಾವ್ ರೊಕ್ಕ ಹೋಗುದು 20 ರೂಪಾಯಿ ಕೊಟ್ಟು ನಾವು ತಿಂದು ಬರ್ತೀವಿ. ಹೌದ್ರಿ, ಅದಕ್ಕೆ ಇಂಥ ಕೌಶಲ್ಯಗಳನ್ನ ಹೌದಾ ನಾವು ಸುಡ್ಬೇಕು ಮೊದಲ. ಅದು ಸುಡುವಂತಪ್ಪ ಅಂತಾರ ನಾವು ಕೌಶಲ್ಯ ನಾವು ನಾಚಿಕೆ ಪಡಬಾರ್ದು, ಸಣ್ಣ ಉದ್ಯೋಗ ಅನ್ನಬಾರ್ದು. ಅದನ್ನ ನಾವು ಉದ್ಯೋಗ ಮಾಡಕ ನಾವು ಮಾಡಿಪ್ಪ ಅಂತಂದ್ರ ನಾವು ಯಾಕಂತಂದ್ರ ನಾವು ಹೆಚ್ಚಿನ ಲಾಭ ಪಡ್ಯಾಕ ಸಾಕಷ್ಟು ಯೋಜನೆಗಳದಾವ. ಇಂಥವೆಲ್ಲ ನಾವು ತಗೋಬೇಕು. ನಮ್ಮಲ್ಲಿ ಏನಪ್ಪಾ ಅಂತಂದ್ರ ಇಂಥವಕ್ಕೂ ಕೂಡ ಹೌದಾ ನೀವು ಆಹಾರ ಉತ್ಪಾದನೆ ಮಾಡ್ತೀರಿ ಅಂತಂದ್ರೆ ಅದಕ್ಕೆ ಬ್ರ್ಯಾಂಡ್ ಮತ್ತು ಇದನ್ನು ಯಾವ್ದು
ಬ್ರಾಂಡೆಡ್ ಮಾಡಕ ಮತ್ತು ಇದನ್ ಮಾಡಕ ಏನಕ್ಕಂತಿ ಸರ್ಕಾರದಿಂದ ನಿಮ್ಗೆ ತರಬೇತಿ ಕೊಡ್ತೀವಿ. ಅದ್ರ ಜೊತೆಗೆ ನಮ್ಮಲ್ಲಿ ಸುತ್ತು ನಿಧಿ ಅಂತ ಅದ ಸರ್ಕಾರ ಯಾವಾಗ ಕರೆದಿರ್ತಾರ ಆಗ ಅಪ್ಲಿಕೇಶನ್ ಹಾಕ್ಬೇಕು, ಎಲ್ಲಾರ್ಗಂತಲ್ಲ. ಈ ಕೆಲವೊಂದ್ ಕಡೆ ಹೆಂಗತ್ತ ಅಂದ್ರ SC ST ಇರ್ಬೋದು, ಅದ ಜನರಲ್ ಇರ್ಬೋದು, ಹೊಸ ಸಂಘ ಮಾಡೋರು. ಆಗ ಸರ್ಕಾರಕ್ಕೆ ಒಂದು ಪಂಚಾಯತ್ ಅವ್ರಿಗೆ ಇಷ್ಟು ಮಂದಿಗೆ ನಾವು ಇಷ್ಟು ಸಂಘ ಕೊಡ್ತೀವಿ ಅಂತ ಆಗ ನಾವು ಲಿಸ್ಟ್ ಕೊಡ್ತಾ ಅವ್ರಿಗೆ ಸುತ್ತು ನಿಧಿ ಈಗ 15 ಪೈಲ 10,000 ಇತ್ತು, ಈಗ 15 ಮಾಡ್ಯಾರ. ಈಗ ಈ ಸರಿ 20 ಮಾಡ್ತಾರ, 20 ಮಾಡ್ಯಾರ. ಅದೇ ರೀತಿ ಕೃಷಿ ದಾರಿ ಇಲ್ಲಿ ನಿಮ್ಮಲ್ಲಿ ನೋಡು ಟ್ರ್ಯಾಕ್ಟರ್ ಕೊಟ್ಟೈತಿ ಸರ್ಕಾರದವರು 15ರಿಂದ 20,000 ರೂಪಾಯಿ ಕೊಟ್ಟು ಟ್ರ್ಯಾಕ್ಟರ್ ಕೊಟ್ಟಾರ. ಅದನ್ನ ಟ್ರ್ಯಾಕ್ಟರ್ 15ರಿಂದ 20 ಲಕ್ಷ ಹೌದ್ರಿ. 20 ಲಕ್ಷ ಕೊಟ್ಟು ಟ್ರ್ಯಾಕ್ಟರ್ ಫ್ರೀ ಆಗಿ ಕೊಟ್ಟಾರ. ಅದನ್ನ ಏನಾಗತಿ ಬಾಡಿಗೆ ರೂಪದಲ್ಲಿ ಕೊಟ್ಟು ಅದನ್ನ ಇನ್ಕಮ್ ಮಾಡ್ಕೋಬೇಕು ನಮ್ಮ ಒಕ್ಕೂಟಕ್ಕ. ಅಂತ ಯೋಜನೆ ಕೂಡ ನಮ್ಮ ಇನ್ನೂ ಬೇಡಿಕೆ ಇತ್ತಪ್ಪ, ಅದನ್ನ ಸರಿಯಾಗಿ ದುಡಿಸಿದಪ್ಪ ಅಂತ ಇನ್ನೂ ಸಾಕಷ್ಟು ಸಾಮಾನುಗಳು ಸರ್ ಇಲ್ಲಿ ಈ ಭೂಮಿಗೆ ಇಲ್ಲಿ ಜನಕ್ಕೆ ಏನ್ ಬೇಕು ಅನ್ನೋದಕ್ಕೆ ಸರ್ಕಾರ ಕೊಡಕ ನಾವು ರೆಡಿ ಅದ ಅಂತ ಹೇಳ್ತಾರ. ಅದರ ಜೊತೆಗೆ ಈಗ ನೋಡ್ರಿ ಕೇಳಿ ಹೆಣ್ಮಕ್ಳು ಎಷ್ಟಪ್ಪ ಅಂತಂದ್ರ ಕೇಳಿ ನಾವ್ ದೊಡ್ಡ ದೊಡ್ಡ ಕಂಪನಿ ಬೆಂಗಳೂರ ಮೈಸೂರ ಬೇರೆ ಕಡೆ ಹುಬ್ಬಳ್ಳಿ ಕಡೆ ನೋಡ್ತು. ಈಗ ನಮ್ಮಲ್ಲಿ ಮಹಿಳೆಯರ ಈಗ ಸಂಜೀವನಿ ಯೋಜನೆ ಇದೆ, MKPS ಅಂತೇಳಿ ಮಹಿಳೆಯರ ಕಂಪನಿ ಮಾಡಾಕ್ತಾರ ಹೌದ್ರಿ. ಇಲ್ಲಿ ಮುಧೋಳ ತಾಲೂಕಿನಾಗ ರಬಕೈ ಬನಾಟ್ಯಾಗ ಇಲ್ಲಿ ಚಿಮ್ಮಡ್ಕೊಂಡ್ ಕಂಪನಿ ಮಾಡ್ಯಾರ. ಮಹಿಳಾ ಸಂಘದವ್ರು ಇರೋ ಸಂಜೀವನಿ ಸಂಘದವ್ರು ಸುಮಾರಿಗೆ ಅವ್ರಿಗೆ ಎಲ್ಲಾರು ಒಬ್ಬೊಬ್ರು ಶೇರ್ ಮೆಂಬರ್ಸ್ ಆಗ್ಯಾರ. 1,000 ಮಂದಿ ಮೆಂಬರ್ಸ್ ಒಂದೊಂದ್ ಸಾವಿರ ರೂಪಾಯಿ ಕೊಟ್ಟ ಹೌದ್ರಿ. ಸರ್ಕಾರದಿಂದ ಸುಮಾರಿಗೆ 60 ಲಕ್ಷ ರೂಪಾಯಿ ಕೊಟ್ಟಾರ. ಅವ್ರು ಕೊಡು ಸದ್ಯ 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿನ ಇಲ್ಲಿ ಬೆಳೆಯುವಂತ ಪ್ರಾಡಕ್ಟ್ ನ ನೇರವಾಗಿ ತಗೊಂಡು ಅದನ್ನ ಏನ್ ಮಾಡ್ಬೇಕಂದ್ರ ಇದನ್ನ ಮಾಡ್ತಾರ. ಅದನ್ನ ರಾ ಮೆಟೀರಿಯಲ್ ಒಂದು ಬ್ರಾಂಡೆಡ್ ಮಾಡ್ತಾರ ಹೌದ್ರಿ. ಈಗ ಅರಿಶಿನ ತಗೊಂಡು ಅರಿಶಿನ ಪ್ಯಾಕೆಟ್ ಅದನ್ನ ಪೌಡರ್ ಮಾಡಿ ಬೇರೆ ಕಡೆ ಬ್ರ್ಯಾಂಡ್ ಮಾಡ್ಕೊಂಡು ಕಂಪನಿ ತ್ರ ಅದನ್ನ ಮಾರಾಟ ಮಾಡಿ ಹೆಚ್ಚಿಗೆ ಲಾಭ ಮಾಡುವಂತಾವು ಇಂಥವು ಕೂಡ ನಮ್ಮಲ್ಲಿ ನೀವು ಕೂಡ ಮಾಡ್ತಿಪ್ಪ ಅಂತಂದ್ರೆ ಸರ್ಕಾರದವರು ಕೋಟಿಗಾಡ್ಲಿ ಕೊಡಕ ಮುಂದಿದಾರ. ಅದ್ರ ಜೊತೆಗೆ ನೀವು ಯಾರೇ ಕೇಳಿ ಯಾರೇ ನಮ್ಮಲ್ಲಿ ಸಂಜೀವನಿ ಯೋಜನೆಯಲ್ಲಿ ಡ್ರೋನ್ ವ್ಯವಸ್ಥೆ ಐತಿ. ಈಗ ಏನ್ಕತಿ ಅಂತಪ್ಪ ಅಂತಂದ್ರ ಈಗ ಕಬ್ಬುಗಳಿಗೆ ಬೆಳೆಗಳಿಗೆ ಎಣ್ಣೆ ಹೊಡಿಬೇಕು ಹೌದ್ರಿ. ಈಗ ಕಬ್ಬಿಗೆ 1000 ಎಕರೆ ಇರ್ತೈತಿ, 100 ಎಕರೆ ಇರ್ತೈತಿ ಹೌದ್ರಿ. ಎಲ್ಲಾ ಕಡೆ ಮುಟ್ಟಂಗಿಲ್ಲ ಅಂತೇಳಿ ಮಾಡ್ತಪ್ಪ ಅಂತಂದ್ರ ಕಡಿಮೆ ಸಮಯದಾಗ ಹೆಚ್ಚಿಗೆ ಭೂಮಿಗೆ ನಾವು ಸಿಂಪಡಿಸಿ ಮಾಡ್ಬೇಕಾದ್ರ ಹೌದ್ರಿ. ಈಗ ಏನ್ ಮಾಡ್ತಾರ ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡಕ ನಿಮ್ಗ ಸರ್ಕಾರದವರು ಡ್ರೋನ್ ಕೊಡ್ತಾರ ಹೌದ್ರಿ. ಅದಕ್ಕೆ ತರಬೇತಿನ ಕೊಡ್ತಾರ. ತರಬೇತಿ ಇಟ್ಕೊಂಡು ಒಕ್ಕೂಟ ಕೊಟ್ರಪ್ಪ ಅಂತಂದ್ರ ಒಕ್ಕೂಟರು ಬಾಡಿಗೆ ರೂಪದಲ್ಲಿ ರೈತರ ಹೊಲಕ್ಕೆ ಸಿಂಪಡಣೆ ಮಾಡಕ ಅದ್ರ ಮುಖಾಂತರ ನಾವು ಲಾಭ ಮಾಡ್ಕೋಬೇಕು. ಮುಂದೆ ಅಕ್ಕ ಜೊತೆಗೆ ನೀವು ಯಾರೇ ಈಗ ನೋಡು ಮುಧೋಳ ತಾಲೂಕಿನಾಗ ಕೂಡ ಒಂದು ಅಕ್ಕ ಕಪ್ಪೆ ಅಂತೇಳಿ ಕ್ಯಾಂಟೀನ್ ಮಹಿಳೆಯರು ಕೂಡ ಇಲ್ಲಿ ನಿಮ್ಮಲ್ಲಿ ಕೂಡ ಈಗ ಏನಂತೆ ಸಹೋದರಿ ಕ್ಯಾಂಟೀನ್ ಮಾಡಿದ್ವು ಹೌದಾ. ಮುಧೋಳದಾಗ ಅಕ್ಕ ಕಪ್ಪೆ ಅಂತ ಇದಾವ ಹೌದ್ರಿ. ಯಾರು ಉತ್ಪಾದನೆ ಮಾಡ್ತಾರ ಅವ್ರಿಗೆ ಅಕ್ಕ ಬ್ರ್ಯಾಂಡ್ ಮತ್ತ ಇತರೆ ಏನಪ್ಪಾ ಆಹಾರ ಬಿಟ್ಟು ಇತರೆ ಚಟುವಟಿಕೆ ಮಾಡೋರಿಗೆ ಅವ್ರಿಗೆ ಏನಕತಿ ಅಸ್ಮಿತೆ ಅಂತೇಳಿ ಬ್ರ್ಯಾಂಡ್ ಆಗ. ಈಗ ನಾವು ಅಸ್ಮಿತೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಊರಿನ ಕಡ್ಡಿ ಮಾಡೋದಾಗ್ಲಿ ಅಸ್ಮಿತೆ ಬ್ರ್ಯಾಂಡ್ ಬಟ್ಟೆ ರೆಡಿ ಮಾಡೋದಾಗ್ಲಿ ಕಸೂತಿ ಆಗ್ಲಿ ಇವಕ್ಕೆಲ್ಲ ಅಸ್ಮಿತೆ ಬ್ರ್ಯಾಂಡ್ ಮುಖಾಂತರ ನಾವು ಅದನ್ನ ಪರಿಚಯಿಸಬೇಕು, ಇದು ಮಾಡ್ಬೇಕು. ಅದ್ರ ಜೊತೆಗೆ ಈಗ ನಮ್ಮಲ್ಲಿ ಮತ್ಸ್ಯ ಯೋಜನೆ ಅಂತೇಳಿ ಹೌದ್ರಿ. ಎಲ್ಲರೇ ನಮ್ಮಲ್ಲಿ ಶಿರೋಳದಲ್ಲಿ ಕೆರೆಯಿದ್ದು ಹೊಂಡಿದ್ದು ಅಂತಂದ್ರ ಮೀನುಗಾರಿಕೆ ಮಾಡ್ತೀನಿ ಅಂತಂದ್ರ ಹೌದ್ರಿ. ಅದಕ್ಕೂ ಕೂಡ ಸರ್ಕಾರದಿಂದ ನಿಮ್ಗೆ ತರಬೇತಿ ಕೊಟ್ಟು ಮೀನಿನ ಮರಿಗಳು ಫ್ರೀ ಆಗಿ ಕೊಡ್ತೀವಿ ನಾವು. ಮೀನಿನ ಮರಿಗಳು ಅದ್ರ ಹೆಂಗೈತಿ ಅದನ್ನ ವ್ಯಾಪಾರ ಮಾಡ್ಕೊಂಡು ನೀವು ಲಾಭ ಮಾಡ್ಕೋಬಹುದು ಹೌದ್ರಿ. ಅದಕ್ಕೆ ಸರ್ಕಾರದಿಂದ ನಾವು ತರಬೇತಿ ಮೀನ ಹೆಂಗ್ ಸಾಕಣೆ ಮಾಡ್ಬೇಕು ಹೌದ್ರಿ, ಅದನ್ನ ಹೆಂಗ್ ಬೆಳೆಸಬೇಕು, ಅದನ್ನ ಹೆಂಗ್ ರೀತಿ ಮಾರಾಟ ಮಾಡ್ಬೇಕು ಅನ್ನೋದು ಎಲ್ಲ ಒಂದು ತರಬೇತಿ ನೀಡ್ಕೊಂಡು ಮಹಿಳೆಯರಿಗೆ ವಿವಿಧ ಯೋಜನೆಯಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಹೌದ್ರಿ ಅಂತ ಸರ್ಕಾರದವರು ಇನ್ನೂ ಸಾಕಷ್ಟು. ಮತ್ತ ಅದ್ರ ಜೊತೆಗೆ ಎಷ್ಟೋ ನಿಗಮಗಳು ಅದಾವ. ಅಂಬೇಡ್ಕರ್ ನಿಗಮದಾಗ ನಿಮ್ಗೆ ಸಾಲ ಸಿಗ್ತೈತಿ, ಸಬ್ಸಿಡಿ ಸಿಗ್ತೈತಿ. ಮತ್ತೆ ಯಾವಪ್ಪ ಅಂತಂದ್ರ ಕನಕದಾಸ ನಿಗಮ ಇರ್ಬೋದು, ವಾಲ್ಮೀಕಿ ನಿಗಮ ಇರ್ಬೋದು ಹೌದು, ದೇವರಾಸಿ ನಿಗಮ ಇರ್ಬೋದು ಹೌದ್ರಿ. ಬೇರೆ ಬೇರೆ ನಿಗಮದಾಗ ಕೂಡ ಸ್ವಸಹಾಯ ಸಂಘಗಳಿಗೆ ಸಂಘದ ವತಿಯಿಂದ ನೀವು ಮಾಡ್ತಪ್ಪ ಅಂತಂದ್ರ ಅಲ್ಲಿ ಏನ್ಕತಿ 50% ಸಬ್ಸಿಡಿ ಇರ್ತಾವ. ಅದ್ರ ಜೊತೆಗೆ 3% 4% ಮಾತ್ರ ನಿಮ್ಗ ಸೇವಾ ಶುಲ್ಕ ಇರ್ತೈತಿ. ಅವನ್ನೆಲ್ಲ ನಾವು ಲಾಭ ಮಾಡ್ಕೊಂಡು ನಾವು ಏನಕ ಸಂಘಟನೆ ಮುಖಾಂತರವಾಗಿ ನಾವು ಉದ್ಯೋಗ ಮಾಡಿಪ್ಪ ಅಂತ ಹೆಚ್ಚಿಗೆ ಲಾಭನ ನಾವು ಪಡೆಯಕ ಸಾಧ್ಯತೆ. ಒಂದೊಂದು ಊರಾಗ ಹೆಣ್ಮಕ್ಳು ಕೊಡ್ಕೊಂಡು 4 ಮಂದಿ ಕೊಡ್ಕೊಂಡು ಇದೊಂದು ಯಾವ್ದೋ ಸೂಪರ್ ಮಾರ್ಕೆಟ್ ಮಾಡ್ತಾರ ಹೌದ್ರಿ. ಸೂಪರ್ ಮಾರ್ಕೆಟ್ ಮಾಡಿದ್ರೆ ಅದ್ರ ಲಾಭ ಐತಿ ಹೌದ್ರಿ. ಎಷ್ಟೋ ಮಹಿಳೆಯರು ಮೈನ್ ಒಂದು ಐತ ಮೈಸೂರು ಸೈಡ್ ಒಂದು ಹಳ್ಳಿಯಾಗ ಇಬ್ರ ಕೂಡಿ ಮಾಡ್ತಾರ ಹೌದ್ರಿ. ತಿಂಗಳ ಎಲ್ಲಾ ಖರ್ಚುಗಳ ಅವ್ರಿಗೆ 30,000 ಅವ್ರಿಗೆ 30,000 ರೂಪಾಯಿ ಉಳಿತೈತಿ. ಇಬ್ರಿಗೆ 60,000 ರೂಪಾಯಿ ಲಾಭ ಉಳಿದ
ಸಾಕಷ್ಟು ಇದ್ದ ಪೈಲ 2 ಲಕ್ಷ ಹಾಕ್ಯಾರ್ತ ಈ ಸದ ಅವ್ರ ಅಂಗಡಿಯಾಗ 50 ಲಕ್ಷ ರೂಪಾಯಿ ಮಾಲ್ ಐತತಿ. ಲಾಭ ಮಾಡ್ಕೊಂಡು ಮಸ್ತ್ ಲಾಭ ಮಾಡ್ತಾರ. ಫಸ್ಟ್ ಬಂಡವಾಳಕ್ಕೆ 2 ಲಕ್ಷನಾಗ ಚಾಲೂ ಮಾಡಿದ, ಈಗ 50 ಲಕ್ಷ ರೂಪಾಯಿ ಮಾಲ್ ಐತಿ. ಅದ್ರ ಜೊತೆಗೆ ಪ್ರತಿ ವರ್ಷ ಪ್ರತಿ ತಿಂಗಳ ಅವ್ರಿಗೆ 30 ಸಾವಿರ ರೂಪಾಯಿ ಪಗಾರ ಮಾಡ್ಕೋತಾರ, ಅವರು ಸಂಘದ ವತಿಯಿಂದ ಹಾಕ್ಯಾರತ್ತ. ಆ ರೀತಿ ನಾವು ಚಟುವಟಿಕೆ ಮುಖಾಂತರ ಮಾಡಿಪ್ಪ ಅಂತ ಇಂಥ ಉದ್ಯೋಗ ಮಾಡ್ತೀವಿ ನೀವು ರೆಡಿ ಇದ್ರಪ್ಪ ಅಂತಂದ್ರ ನಮ್ಮ ಒಂದು ಒಕ್ಕೂಟ ನಮ್ಮ ಸಂಜೀವಿನಿ ಯೋಜನೆ ತಾಲೂಕಾ ವತಿಯಿಂದ ನಿಮ್ಗ ಸೂಕ್ತವಾದ ತರಬೇತಿ ನೀಡಿ ಆರ್ಥಿಕವಾಗಿ ಇನ್ನೂ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳು ಅದನ್ನು ಕೂಡ ನಿಮ್ಗ ಒಂದು ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರೂ ಆರ್ಥಿಕವಾಗಿ ಈ ಒಂದು ಚಿರೋಳ ಗ್ರಾಮದಾಗ ಸ್ವಸಹಾಯ ಸಂಘದಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಒಂದು ಲಕ್ಷಾಧಿಪತಿ ಆಗ್ಬೇಕಂತ ಹೇಳ್ತಾ ಆರಿಸುತ್ತಾ ನನಗ ಮಾತಾಡಕ್ಕೆ ಅವಕಾಶ ಮಾಡ್ಕೊತ ಅಂತ ತಮ್ಮೆಲ್ಲರೂ ಹೊಂದಿಸಿ ನಾನು 2 ಮಾತನ್ನು ನಮಸ್ಕಾರ. ನಮ್ಮ ಈ ಮಾತುಕತೆ ಸಾಧಾರಣ ಸಭೆಗೆ